ಕಮ್ಮಿ ಪ್ರೈಸ್ ಸಿಗೋದಿದು. ಹೌದು ಸರ್. ಅಂದ್ರೆ ಸಿಂಗಲ್ ಲೈಟ್ ಇದು, ಸಿಂಗಲ್ ಲೈಟ್ ಸರ್. ಇದು ಎಲ್ಲಾ ಕಡೆ ಇವತ್ತೇನು ಯೂಟ್ಯೂಬ್ ಅಲ್ಲಿ ಮಾಡ್ತಾವ್ರೆ ಆ ತರ ವೆಹಿಕಲ್ ಇದನ್ನು 33,000 ಗಾಡಿ ಕೊಡ್ತಾ ಇದೀನಿ. ನಿಮ್ಗೆ ಯಾವ ತರ ಮೈಲೇಜ್ ಬೇಕು ಆ ತರ ಬ್ಯಾಟ್ರಿ ನಾವು ಸೆಟ್ ಮಾಡ್ಕೊಡ್ತೀವಿ. ಎಷ್ಟೆಷ್ಟು ಕಿಲೋಮೀಟರ್ ರೇಂಜ್? ನಮ್ಮ ಹತ್ರ ಇವಾಗ 60 ಕಿಲೋಮೀಟರ್ ಅಂತ ಸ್ಟಾರ್ಟ್ ಆದ್ರೆ ಸಿಂಗಲ್ ಬ್ಯಾಟ್ರಿ 250 ಗಂಟೆ ಕೊಡ್ತೀನಿ. 250 ಕಿಲೋಮೀಟರ್ ರೇಂಜ್ ಸಿಂಗಲ್ ಬ್ಯಾಟ್ರಿ ಕೊಡ್ತೀನಿ. ಬ್ಯಾಟ್ರಿ ರಿಮೂವಬಲ್ ಇರ್ತದೆ. ರಿಮೂವಬಲ್ ನೀವು ಬೇಕು ಅಂದ್ರೆ ತಕ್ಕೊಬಹುದು. ಮನೇಲಿ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಇರ್ತಾರೆ, ಅವ್ರಿಗೆ ಎತ್ಕೊಂಡು ಹೋಗಕ್ಕಾಗಲ್ಲ, ಸೇಫ್ಟಿ ಇಲ್ಲ ಅಂತಾರೆ. ಬ್ಯಾಟ್ರಿ ತೆಗೆದ್ಬಿಟ್ಟು ಮನೇಲಿ ಕೊಟ್ಟು ಚಾರ್ಜ್ ಮಾಡ್ಕೊಬಹುದು. ನಾನು ಒಂದು 20 ಕಿಲೋಮೀಟರ್ ಸಾಲರೇಜ್ ಬರ್ತಾ ಇದೆ ಅಂತಾರೆ. ನಮ್ಮ ಹತ್ರ ಏನ್ ಮಾಡ್ತೀನಿ ಅಂದ್ರೆ ಪವರ್ ಬ್ಯಾಂಕ್ ತರ ಕೊಡ್ತೀನಿ. ಇದು 50 ಕಿಲೋಮೀಟರ್ ಬರ್ತದೆ ಸರ್. ಇದು ಮೈಲೇಜ್ ಇದು ನೋಡಕ್ಕೆ 40 ಅಂತೂ ಕನ್ಫರ್ಮ್ ಆಗಿ ನಾನು ಓಡಿಸ್ಕೊಡ್ತೀನಿ. 40 ಗಾಡಿಗೂ ನಮ್ ಗಾಡಿ ಕಂಫರ್ಟ್ ಗಾಡಿ ಓಡಿಸ್ಬಿಟ್ಟು ನೀವು ತಗೊಂಡ್ ಹೋಗ್ಬೋದು. ಸೊ 3 ವರ್ಷ ವ್ಯಾರಂಟಿ ಕೊಡ್ತಾರೆ. 3 ವರ್ಷ ಸರ್ ಬ್ಯಾಟ್ರಿಗೆ. ಇನ್ನ ಏನೋ ಸ್ವಲ್ಪ ಚೆನ್ನಾಗಿನ ಬೇಕು ಮೈಲೇಜ್, ನಮ್ 3 ವರ್ಷ 4 ವರ್ಷ 5 ವರ್ಷ ವಾರಂಟಿ ಕೊಡೋದು. 5 ವರ್ಷ ವಾರಂಟಿ ಕೊಡಕ್ ರೆಡಿ ಕೊಡ್ತೀರಾ? 5 ವರ್ಷನೂ ಬ್ಯಾಟ್ರಿ ವಾರಂಟಿ ಕೊಡ್ತೀವಿ. ನಾನು ತಗೊಂಡೋಗಿರ್ತೀನಿ. ಇವಾಗ ನನ್ಗೆ ರೇಂಜ್ ಗೊತ್ತಾಯಿಲ್ಲ ಹೆಂಗೆ ಇವಾಗ ಮಾತ್ರ ನನ್ನ ಹತ್ರ ವಾದ ಮಾಡೋದು ಬೇಡ ಸರ್. ಬನ್ನಿ ಸರ್, ಕುಂತ್ಕೊಳ್ಳಿ ಆರಾಮಾಗಿ. 2 ಅವರ್ ಕೆಲಸ ಕೆಡ್ತೈತೆ. ನಿಮ್ ಜೊತೆ ನಾನು ಬರ್ತೀನಿ, ನಾನೇ ವೆಹಿಕಲ್ ಓಡಿಸ್ತೀನಿ. ಏನಿದೆ ಹೈ ಸ್ಪೀಡ್ ಅಲ್ಲೇ 3V ಮಾಡಲ್ಲೇ ಹೋಗೋಣ. ಕ್ಲೀನ್ ಆಗಿ ನಿಮ್ ಮೈಲೇಜ್ ಎಲ್ಲ ನಾನು ಹೇಳಿರೋ ಮೈಲೇಜ್ ಎಲ್ಲ ಕಮ್ಮಿ ಬಂತಂದ್ರೆ ಇಮಿಡಿಯೇಟ್ಲಿ ನಿಮ್ಗೆ ಹೊಸ ಬ್ಯಾಟ್ರಿ ಹಾಕೊಡ್ತೀನಿ. ಸೊ ಕಸ್ಟಮರ್ಗೆ ನೀವೇ ಪ್ರೂವ್ ಮಾಡ್ತಾರೆ. ಮಾಡೋದು 480 ಕಿಲೋಮೀಟರ್ ಗಾಡಿ ಇವಾಗೂ 2,30,000 ಗಾಡಿ ಆಗಿದೆ. ಆಯ್ತು, ಇವಾಗ ಇದೆ. ಆರ್ಡರ್ ಮಾಡಿ ಒಂದು 15 ದಿವಸ ವೇಟ್ ಮಾಡಿದ್ರೆ ಗಾಡಿ ತಂದು ಕೊಡ್ತೀನಿ. ಸೊ ಆ ಗಾಡಿನೂ ಕೊಡ್ತೀರಾ? ಅದ ಗಾಡಿನೂ ಕೊಡ್ತೀನಿ. ನಮಸ್ಕಾರ ಎಲ್ರಿಗೂ, ನೀವು ನೋಡ್ತಾ ಇದ್ದೀರಾ ಸಂಚಾರಿ ಶಿವ ಯೂಟ್ಯೂಬ್ ಚಾನಲ್. ನಾನು ಶಿವ. ಇವತ್ತು ನಾನ್ ಬಂದಿದ್ದೀನಿ ರಾಫ್ಟ್ ಮೋಟಾರ್ಸ್ ಎಲೆಕ್ಟ್ರಿಕ್ ಸ್ಕೂಟರ್ ಶೋರೂಮ್ಗೆ. ಸುಮಾರು ದಿನದಿಂದ ನಾನೊಂದು ವಿಡಿಯೋ ಮಾಡಿದೆ. ಇಲ್ಲಿ 480 ಕಿಲೋಮೀಟರ್ ರೇಂಜ್ ಕೊಡುವಂತ ಎಲೆಕ್ಟ್ರಿಕ್ ಸ್ಕೂಟರ್ಗಳೆಲ್ಲ ಸಿಗ್ತವೆ ಅಂತ. ಸೊ ಜಾಸ್ತಿ ರೇಂಜ್ ಇರುವಂತ ಗಾಡಿಗಳೆಲ್ಲ ಇವರು ಸೇಲ್ ಮಾಡ್ತಾರೆ. ಅದಕ್ಕೆ ಇವತ್ತು ನಾನು ಇಲ್ಲಿ ಯಾವ್ಯಾವ ತರ ಇದಾವೆ ಎಲೆಕ್ಟ್ರಿಕ್ ಸ್ಕೂಟರ್ಗಳು ಅಂತ ಕಂಪ್ಲೀಟ್ ಆಗಿ ನಿಮ್ಗೆ ತಿಳಿಸೋಣ ಅಂತ ಇಲ್ಲಿಗೆ ಬಂದಿದ್ದೀನಿ. ಸೊ ನೀವೇನಾರ ಜಾಸ್ತಿ ರೇಂಜ್ ಬೇಕಾಗಿರುವಂತ ಗಾಡಿಗಳು ಅಂದ್ರೆ 100 ಕಿಲೋಮೀಟರ್, 150 ಕಿಲೋಮೀಟರ್, 200 ಕಿಲೋಮೀಟರ್, 480 ಕಿಲೋಮೀಟರ್ ರೇಂಜ್ ಬೇಕಾ, ಎಲ್ಲಾ ಗಾಡಿಗಳು ಇವರು ಕೊಡ್ತಾರಂತೆ. ಸೊ ಬನ್ನಿ ಪ್ರತಿಯೊಂದು ಇನ್ ಡೀಟೇಲ್ ಆಗಿ ಇವತ್ತು ಮಾತಾಡೋಣ. ಅದಕ್ಕಿಂತ ಮುಂಚೆ ಯಾರಾದ್ರೂ ಚಾನಲ್ ಹೊಸಬರಾಗಿದ್ರೆ ಅಥವಾ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ, ಹಾಗೆ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಿರೋಂಥ ನೋಟಿಫಿಕೇಶನ್ ಎಲ್ಲ ಕ್ಲಿಕ್ ಮಾಡಿ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಸರ್ ಸರ್ ಹೇಗಿದ್ದೀರಾ? ಆರಾಮ್ ಸರ್. ಸರ್ ಹೆಂಗೆ 480 ಕಿಲೋಮೀಟರ್ ಗಾಡಿ ಕೊಡ್ತೀನಿ ಅಂತ ಅನ್ಬಿಟ್ಟು ಸುಮಾರು ದಿನ ಆಗೋಯ್ತು ಸರ್. ನಾವು ಇನ್ನೊಂದು ಬಿಸ್ನೆಸ್ ಚೆನ್ನಾಗಿ ನಡೀತಾ ಇತ್ತು. ಸಂತೋಷದಿಂದ ನೀವು ಮಾಡಿದ ವಿಡಿಯೋ ಇಂದ ನಮ್ಗೆ ಚೆನ್ನಾಗಿ ವರ್ಕೌಟ್ ಆಯ್ತು. ನಿಮ್ ವಿಡಿಯೋ ಮಾಡೋಕ್ಕಿಂತ ಹೆಚ್ಚಾಗಿ ನಮ್ಗೆ ನೀವು ವಿಡಿಯೋ ಮಾಡಿ ಕೊಡಿದೀಗ ಎಲ್ಲಿಂದಲೂ ಕಸ್ಟಮರ್ ಬಂದು ಗಾಡಿ ಪರ್ಚೇಸ್ ಮಾಡ್ಕೊಂಡು ಹೋಗಿದ್ದಾರೆ. ಆದ್ರಿಂದ ನಾವು ಸಪ್ಲೈ ಮಾಡಕ್ ಆಗ್ತೀರಾ, ಸ್ವಲ್ಪ ಗಾಡಿಗಳು ಸಾಕಾಗಿತ್ತು ಅಂತ ನಿಮ್ ಹತ್ರ ವಿಡಿಯೋ ಮಾಡ್ಸಕ್ ಆಗಿಲ್ಲ. ಬಟ್ ಇವಾಗ ಮತ್ತೆ ನಾನು ಹೊಸ ವೆಹಿಕಲ್ ತಂದಿದ್ದೀನಿ. ಅದೇ ನಮ್ ರಾಫ್ಟ್ ಕಂಪನಿ ಅವರಿಂದಾನೆ ವೆಹಿಕಲ್ ಪರ್ಚೇಸ್ ಮಾಡಿ ಮತ್ತೆ ವೆಹಿಕಲ್ ಡೀಲರ್ ಕೊಟ್ಟು ಮತ್ತೆ ಇದ್ ಮಾಡ್ತಾ ಇದ್ದೀನಿ. ಇವಾಗ ಜಾಸ್ತಿ ರೇಂಜಸ್ ಗಾಡಿಗಳೆಲ್ಲ ಕೊಡ್ತೀನಿ ಅಂತ ಅಂತಿದ್ರಿ, ಅವಾಗಿನ ಕೊಡ್ಕೊಂಡ್ ಬಂದಿದ್ದೀರಾ? ಅದೇ ಕಂಪನಿ ಗಾಡಿಗಳು, ಅದೇ ತರ ಮೈಲೇಜ್, ಯಾವುದೇ ತರ ಮೈಲೇಜ್ ಅಲ್ಲಿ ಕಂಪ್ಲೇಂಟ್ ಮಾಡಿಲ್ಲ. ಇವತ್ತು ಗಂಟೆ ನಾನು 4 ವರ್ಷ ಆಯ್ತು, ನೀವು ವಿಡಿಯೋ ಮಾಡಿ 3 ವರ್ಷ ಮೇಲೆ ಆಯ್ತು. ಹೌದು, ಇವತ್ತು ಗಂಟೆ ನಿಮ್ಗೆ ಆಗ್ಲಿ ಯಾವ್ದೇ ಆಗ್ಲಿ ಒಂದು ಕಾಲ್ ಬಂದ್ ಈ ತರ ರಾಫ್ಟ್ ಶೋರೂಮ್ ಇಂದ ನಾವು ಗಾಡಿ ಪರ್ಚೇಸ್ ಮಾಡಿದ್ರೆ ಯಾರು ಕಂಪ್ಲೇಂಟ್ ಮಾಡಿಲ್ಲ. ಮಾಡಿದ್ರೆ ನೀವು ಹೇಳ್ಬೋದಿತ್ತು. ಇಲ್ಲ, ನನಗೂ ನನ್ನ ಶೋರೂಮ್ ಹತ್ರ ಇವತ್ತು ಗಂಟೆ ಯಾರು ಬಂದು ಈ ತರ ಪ್ರಾಬ್ಲಮ್ ಆಗಿದೆಯಪ್ಪ ಅಂತ ಹೇಳುದೋರಿಲ್ಲ. ಸೊ ಜಾಸ್ತಿ ವರ್ಷದಿಂದ ಯಾರು ನನ್ಗೆ ತೊಂದರೆ ಕೊಟ್ಟಿಲ್ಲ. ಅದು ಒಳ್ಳೊಳ್ಳೆ ಗಾಡಿಗಳು ಅಂತ ಒಳ್ಳೊಳ್ಳೆ ಗಾಡಿಗಳು. ಹೊಸ ವರ್ಷ ಶುಭಾರ್ಷಕ್ಕೆ ನಾನು 2026 ಅಂತ ನಾನು ರಾಫ್ಟ್ ಮೋಟರ್ಸ್ ಮತ್ತೆ ನಿಮ್ ಕಡೆಯಿಂದನೇ ವಿಡಿಯೋ ಮಾಡಿಸ್ತಾ ಇದೀನಿ. ಇದೇ ತರ ನಿಮ್ಮದು ನಮ್ಗೆ ಚೆನ್ನಾಗಿ ತೊಂದರೆ ಇದಿಲ್ದ್ರ ಚೆನ್ನಾಗಿ ನಡ್ಕೊಂಡು ಹೋಗ್ಲಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಖಂಡಿತ ಸರ್. ಸೊ ಹೊಸ ವರ್ಷದ ಶುಭಾಶಯಗಳು. ಸೊ ಇವಾಗ ಗಾಡಿಗಳು ನಿಮ್ಮ ಹತ್ರ ಏನೇನ್ ಸಿಗ್ತಾವೆ, ಯಾವ ತರ ಗಾಡಿಗಳು ಸಿಗ್ತಾವೆ? ಸರ್ ನಮ್ಮ ಹತ್ರ ಒಂದು 4-5 ಮಾಡಲ್ ವೆಹಿಕಲ್ ಇದೆ. 4-5 ಮಾಡಲ್ ನಿಮ್ಮ ನೋಡಿ, ನಾನ್ ರಿಜಿಸ್ಟ್ರೇಷನ್ ವೆಹಿಕಲ್ ಅಲ್ಲೇ ನಾನು ಆಲ್ಮೋಸ್ಟ್ ಎಲ್ಲಾ ವೆಹಿಕಲ್ ಸೇಲ್ ಮಾಡ್ತಾರೆ. ನೀವು ರಾಫ್ಟ್ ಮೋಟರ್ಸ್ ಅಂತ ಕೇಳ್ಕೊಂಡ್ರೆ ಒಳ್ಳೆ ರಿವ್ಯೂ ಇದೆ. ಎಲ್ಲಾ ಕಡೆ ನಿಮ್ಗೂ ಗೊತ್ತಿರುತ್ತೆ, ನೋಡ್ತಾ ಇರ್ತೀರಾ. ರಾಫ್ಟ್ ಗಾಡಿ ಇವತ್ತು ಗಂಟೆ ಎಲ್ಲೂ ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ಓಡಿದೆ. ಮೈಲೇಜ್ ಅಲ್ಲಾಗ್ಲಿ ಇನ್ನೊಂದಾಗ್ಲಿ ಏನು ತೊಂದರೆ ಇಲ್ಲ. ಕಸ್ಟಮರ್ಗೆ ಆ ಫೈಲ್ ಬಂದೇ ಬತ್ತಾಯ್ತೆ. ಯಾಕಂದ್ರೆ ನಾವು ಆತರ ಪ್ರಾಬ್ಲಮ್ ಆಗಿದ್ರೆ ಗಾಡಿ ಶೋರೂಮ್ ನಡ್ಸಕ್ ಆಗ್ತಾ ಇಲ್ಲ. ಹೌದು, ಕಸ್ಟಮರ್ ಬಂದು ಗಲಾಟೆ ಮಾಡೋದು ಅವೆಲ್ಲ ನಿಮ್ಗೆ ಗೊತ್ತಿದೆ. ಹೌದು, ಪ್ರಾಬ್ಲಮ್ ಆಯ್ತು ಅಂದ್ರೆ ಬಂದು ಗಲಾಟೆ ಮಾಡ್ತಾರೆ. ಫೆಸಿಲಿಟಿನೇ ಹಾಕೊಡ್ತೀನಿ, ಬ್ಯಾಟ್ರಿ ಸರ್ವಿಸ್ ಕೊಡ್ತೀನಿ. 3 ವರ್ಷದಲ್ಲಿ ಏನೇ ಇಷ್ಟು ಪ್ರಾಬ್ಲಮ್ ಬಂದ್ರು ನಾನು ಸಾಲ್ವ್ ಮಾಡ್ಕೊಡ್ತೀನಿ. 3 ವರ್ಷ ತಗೊಳ್ಳಿ. ಆಮೇಲೆ ಚಾರ್ಜರ್ ಆಗ್ಲಿ ಮೋಟರ್ ಅಂತ ಲೋಕಲ್ ಏನೂ ಆಗ್ತಲ್ಲ. ನಾನು ಎಲ್ಲ ನಮ್ ರಾಫ್ಟ್ ಬ್ಯಾಂಡ್ ಕಂಪನಿ ಅಂತಾನೆ ಹಾಕೊಡ್ತಾ ಇದೀನಿ. ಯಾವ್ದೇ ತರ ಇಶ್ಯೂ ಇಲ್ಲ. ಗಾಡಿ ಕಂಫರ್ಟ್ ನೋಡಕ್ ಹೋದಾಗ ಬೇರೆ ಗಾಡಿಗೂ ನಮ್ ಗಾಡಿ ಕಂಫರ್ಟ್ ಗಾಡಿ ಓಡಿಸ್ಬಿಟ್ಟು ನೀವು ತಗೊಂಡ್ ಹೋಗ್ಬೋದು. ಸೊ 3 ವರ್ಷ ವ್ಯಾರಂಟಿ ಕೊಡ್ತಾರೆ. 3 ವರ್ಷ ಸರ್ ಬ್ಯಾಟ್ರಿಗೆ. ಇನ್ನ ಏನೋ ಸ್ವಲ್ಪ ಚೆನ್ನಾಗಿನ ಬೇಕು ಮೈಲೇಜ್, ನಮ್ 3 ವರ್ಷ 4 ವರ್ಷ 5 ವರ್ಷ ವಾರಂಟಿ ಕೊಡೋದು. 5 ವರ್ಷ ವಾರಂಟಿ ಕೊಡಕ್ ರೆಡಿ ಕೊಡ್ತೀರಾ? 5 ವರ್ಷನೂ ಬ್ಯಾಟ್ರಿ ವಾರಂಟಿ ಕೊಡ್ತೀವಿ. ಬಟ್ ಇವತ್ತು ಗಂಟೆ 5 ವರ್ಷ ನಮ್ಮ ಬ್ಯಾಟ್ರಿ 4 ವರ್ಷ ಕಂಪ್ಲೀಟ್ ಆಗಿದೆ. ಒಂದು ಬ್ಯಾಟ್ರಿನೂ ಇಶ್ಯೂ ಇಲ್ಲ ಇವತ್ತು ಗಂಟೆ. ಎಲ್ಲ ಸಕ್ಕದಾಗಿರೋ ಬ್ಯಾಟ್ರಿ. 50 ಗಂಟೆ ನಮ್ದು ಪೆಪಲ್ ಚೆಕ್ ಮಾಡ್ಕೊಂಡು ನೀವು 50 ಗಂಟೆ ಒಂದು ಬ್ಯಾಟ್ರಿನೂ ಇಶ್ಯೂ ಇಲ್ಲ.
ಆ ತರ ಓಡ್ತಾ ಇದೆ ಸರ್ ಗಾಡಿ. Okay. ಚೆನ್ನಾಗಿದ್ದಾವೆ, ತಗೊಳ್ಳಿ, ಚೆನ್ನಾಗಿ ಇಶ್ಯೂ ಪಡ್ರಿ. ಇವಾಗ ಯಾವ್ದಿದು ಗಾಡಿ ಬಗ್ಗೆ ಒಂದ್ ಸ್ವಲ್ಪ ಸರ್ ಇದು ವಾರಿಯರ್ ಅಂತ ನಮ್ಮ ರಾಫ್ಟ್ ಕಂಪನಿ ಇದೆ ಓನ್. ಇದು ಯಾವ್ದು ಮಾಡ್ಲ್ ಇದು? ವಾರಿಯರ್ ಅಂತ. ವಾರಿಯರ್ ಅಂತ. ಓಕೆ, ಈ ಗಾಡಿ ಏನೇನ್ ಸಿಗ್ತದೆ ಸರ್? ನಮ್ ಮಾಮೂಲಿ ರಿವರ್ಸ್ ಮೋಡ್ ಇದೆ, ಆನ್ ಮಾಡಿ ಸ್ವಲ್ಪ, ಕ್ರೂಸ್ ಕಂಟ್ರೋಲ್ ಇದೆ, ಪಾರ್ಕಿಂಗ್ ಮೋಡ್ ಇದೆ, ರಿಮೋಟ್ ಸಿಸ್ಟಮ್ ಇದೆ. ಸೊ ಗಾಡಿಲಿ ಇವಾಗ ಕ್ರೂಸ್ ಕಂಟ್ರೋಲ್ ಇದೆಯಾ? ಕ್ರೂಸ್ ಕಂಟ್ರೋಲ್ ಇದೆ, ಚಾರ್ಜಿಂಗ್ ಪಾಯಿಂಟ್ ಇದೆ, ಮೋಡ್ಸ್ ಇದೆ, ಪಾರ್ಕ್ ಮೋಡ್ ಸ್ವಿಚ್ ಇದೆ. ಇವಾಗ ಹಾಕ್ಬಿಟ್ರೆ ಪಾರ್ಕಿಂಗ್ ಅಲ್ಲಿ ಇರ್ತದೆ ಗಾಡಿ, ಎಕ್ಸ್ಲೇಟರ್ ಕೊಟ್ರು ಗಾಡಿ ಹೋಗಲ್ಲ. ಈ ತರ ಎಲ್ಲ ಆಪ್ಷನ್ಸ್. ಈ ತರ ಸ್ವಿಚ್ ಇದೆಯಾ? ಎಲ್ಲದಕ್ಕೂ ಬ್ರೇಕ್ ಹಿಡ್ಕೊಂಡ್ರೆ ಗಾಡಿ ಹೋಗೋದು ಅದೆಲ್ಲ ಇದೆ. ಬೇಕು ಅಂದ್ರೆ ಆಫ್ ಮಾಡ್ಕೊಬಹುದು, ಇಲ್ಲ ಪಾರ್ಕಿಂಗ್ ಅಲ್ಲಿ ಸ್ವಿಚ್ ಹಾಕ್ಬಿಟ್ರೆ ಗಾಡಿ ನೀವು ಎಕ್ಸ್ಲೇಟರ್ ಕೊಟ್ರು ಗಾಡಿ ಹೋಗಲ್ಲ. ಸೊ ಇವಾಗ ಹೋಗೋದು. ಇವಾಗ ನೋಡಿ, ಇವಾಗ ಆಫ್ ಅಲ್ಲಿ ಇದೆ, ಎಕ್ಸ್ಲೇಟರ್ ಕೂಡ ಮೂವ್ ಆಗಲ್ಲ. ಆನ್ ಮಾಡ್ಬಿಟ್ಟು ಎಕ್ಸ್ಲೇಟರ್ ಕೊಟ್ರೆ ಮೂವ್ ಆಯ್ತದೆ. ಮತ್ತೆ ರಿವರ್ಸ್ ಮಾಡಿದೆ. ಓಕೆ, ಚಾರ್ಜಿಂಗ್ ಬಟನ್ ಇದೆ. ಓಕೆ, USB ಚಾರ್ಜರ್ ಇದೆ, USB ಚಾರ್ಜರ್ ಪಾಯಿಂಟ್ ಇದೆ. ಮತ್ತೆ ರಿವರ್ಸ್ ಮಾಡಿ ಕ್ರೂಸ್ ಕಂಟ್ರೋಲ್. ಲೇಡೀಸ್ ಹೋಗಿ ಏನೇ ಇಟ್ಕೊಂಡ್ರಾಕ ಮುಂದೆ ಅವರು ಆರಾಮಾಗಿ ಸಣ್ಣ ಪುಟ್ಟ ಪೋರ್ಸು, ಫೋನು, ಇಷ್ಟು ಪೇಸು ನಮ್ಗೆ ಡಿಕ್ಕಿ ಪೇಸ್ ಸಿಗುತ್ತೆ. ಡಿಕ್ಕಿ ಸ್ಪೇಸ್ ಇಷ್ಟು ಮುಂದೆ ಫ್ರಂಟ್ ಅಲ್ಲಿ ಮಾತ್ರ. ಓಕೆ, ಬ್ಯಾಕ್ ಅಲ್ಲೂ ನಿಮ್ಗೆ ಡಿಕ್ಕಿ ಪೇಸ್ ಸಿಗುತ್ತೆ. ಆಪ್ ಹೆಲ್ಮೆಟಿಕ್ ಅಷ್ಟು ಡಿಕ್ಕಿ ಪೇಸ್ ಇದೆ. ಬ್ಯಾಟ್ರಿ ರಿಮೂವಬಲ್ ಇರ್ತದೆ. ರಿಮೂವಬಲ್ ನೀವು ಬೇಕು ಅಂದ್ರೆ ತಕ್ಕೊಬಹುದು. ಮನೇಲಿ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಇರ್ತಾರೆ, ಅವ್ರಿಗೆ ಎತ್ಕೊಂಡು ಹೋಗಕ್ಕಾಗಲ್ಲ, ಸೇಫ್ಟಿ ಇಲ್ಲ ಅಂತಾರೆ. ಬ್ಯಾಟ್ರಿ ತೆಗೆದ್ಬಿಟ್ಟು ಮನೇಲಿ ಕೊಟ್ಟು ಚಾರ್ಜ್ ಮಾಡ್ಕೊಬಹುದು. ಸೊ ಮನೆಗೆ ತಗೊಂಡೋಗಿ ಸಾಯಂಕಾಲ ಡ್ಯೂಟಿ ಬರ್ಬೇಕಾದ್ರೆ ಬ್ಯಾಟ್ರಿ ಹಾಕೊಂಡು ಬರ್ಬೋದು. ಆ ತರ ಆಪ್ಷನ್ಸ್ ಇದೆ. ಬ್ಯಾಟ್ರಿ ನಿಮ್ಗೆ ಯಾವ ತರ ಮೈಲೇಜ್ ಬೇಕು ಆ ತರ ಬ್ಯಾಟ್ರಿ ನಾವು ಸೆಟ್ ಮಾಡ್ಕೊಡ್ತೀವಿ. ಎಷ್ಟೆಷ್ಟು ಕಿಲೋಮೀಟರ್? ನಮ್ಮ ಹತ್ರ ಇವಾಗ 60 ಕಿಲೋಮೀಟರ್ ಅಂತ ಸ್ಟಾರ್ಟ್ ಆದ್ರೆ ನಿಮ್ಗೆ 250 ಸಿಂಗಲ್ ಬ್ಯಾಟ್ರಿ 250 ಗಂಟೆ ಕೊಡ್ತೀನಿ. 250 ಕಿಲೋಮೀಟರ್ ರೇಂಜ್ ಸಿಂಗಲ್ ಬ್ಯಾಟರಿ ಕೊಡ್ತೀನಿ. ಡೀಟೇಲ್ ಪೂರ್ತಿ ಕೊಡ್ತೀನಿ. ಬಟ್ ಏನೇ ಅದರ ಕಂಪ್ಲೇಂಟ್ ಇಲ್ಲ ಸರ್, ಬರಲ್ಲ ಅಂತ ಹೇಳ್ಬೋದು ಜನ. ಹೌದು, ನಾನ್ ಜೊತೆಲಿ ಕುಂತ್ಕೊಂಡು ಓಡಿಸ್ಕೊಡ್ತೀನಿ. ಅಂದ್ರೆ ನಾನು ಬ್ಯಾಟ್ರಿ ನೀವು ಚೇಂಜ್ ಮಾಡ್ಕೊಡ್ತೀನಿ ಇಮಿಡಿಯೇಟ್ಲಿ. ಸೊ ಇವಾಗ ಅಕಸ್ಮಾತ್ ನಾನು ತಗೊಂಡೋಗಿರ್ತೀನಿ, ಇವಾಗ ನನ್ಗೆ ರೇಂಜ್ ಗೊತ್ತಾಯಿಲ್ಲ, ಹೆಂಗೆ ಇವಾಗ ಮಾತ್ರ ನನ್ನ ಹತ್ರ ವಾದ ಮಾಡೋದು ಬೇಡ ಸರ್. ಬನ್ನಿ ಸರ್, ಕುಂತ್ಕೊಳ್ಳಿ ಆರಾಮಾಗಿ. 2 ಅವರ್ ಕೆಲಸ ಕೆಡ್ತೈತೆ, ನಿಮ್ ಜೊತೆಲಿ ನಾನು ಬರ್ತೀನಿ, ನಾನೇ ವೆಹಿಕಲ್ ಓಡಿಸ್ತೀನಿ. ಏನಿದೆ ಹೈ ಸ್ಪೀಡ್ ಅಲ್ಲೇ 3V ಮಾಡಲ್ಲೇ ಹೋಗೋಣ. ಕ್ಲೀನ್ ಆಗಿ ನಿಮ್ ಮೈಲೇಜ್ ಎಲ್ಲ ನಾನು ಹೇಳಿರೋ ಮೈಲೇಜ್ ಎಲ್ಲ ಕಮ್ಮಿ ಬಂತಂದ್ರೆ ಇಮಿಡಿಯೇಟ್ಲಿ ನಿಮ್ಗೆ ಹೊಸ ಬ್ಯಾಟ್ರಿ ಹಾಕೊಡ್ತೀನಿ. ಸೊ ಕಸ್ಟಮರ್ಗೆ ನೀವೇ ಪ್ರೂವ್ ಮಾಡೋದು, ಬೇರೆ ಯಾರು ನಿಮ್ಗೆ ಹೇಳೋದು ನಾಳೆ ಬರ್ತೀನಿ ಕಂಪ್ನಿ ಚೆಕ್ ಮಾಡ್ತೀನಿ ಅದೆಲ್ಲ ಡೈರೆಕ್ಟ್ ನೀವು ಜೊತೆಲಿ ಇದ್ರೆ ನಿಮ್ ಜೊತೆಲಿ ಕರ್ಕೊಂಡು ಹೋಗ್ಬಿಟ್ಟು ತೋರ್ಸ್ಕೊಡ್ತೀನಿ. ನಾನು ಈಗ 100 ಕಿಲೋಮೀಟರ್ ಬ್ಯಾಟ್ರಿ ಹಾಕಿದೀನಿ ಕಾರಿಗೆ. ಹೌದು, ಈಗ ನಾನು ಇಲ್ಲಿಂದ ನಮ್ ನಿಯರ್ ಯಲಹಂಕ, ನಾನು ಚಿಕ್ಕಬಳ್ಳಾಪುರ 40 ಕಿಲೋಮೀಟರ್, ಇಲ್ಲಿಂದ ನಾನು ಚಿಕ್ಕಬಳ್ಳಾಪುರ ಕರ್ಕೊಂಡು ಹೋಗ್ತೀನಿ, ಕರ್ಕೊಂಡ್ ಬರ್ತೀನಿ. 80 ಕಿಲೋಮೀಟರ್ ಆಯ್ತು, 80 ಕಿಲೋಮೀಟರ್ ಆಯ್ತು. ಅಲ್ಲಿಂದ ನಮ್ಮ ಶೋರೂಮ್ ಇಂದ ಮೇನ್ ರೋಡ್ ಒಂದು 5 ಕಿಲೋಮೀಟರ್, ಹೌದು, ಅಲ್ಲಿಂದ ಒಂದು 5 ಹೊರಡಕ್ಕೆ, ಹೌದು, ಅದನ್ನ 90 ಕಿಲೋಮೀಟರ್ ಆಯ್ತು. ಅದ್ರಲ್ಲಿ ಇನ್ನೂ ಉಳಿಸ್ಕೊಡ್ತೀನಿ ಬ್ಯಾಟ್ರಿನ. ಇನ್ನ ರೇಂಜ್ ರೇಂಜ್ ಇನ್ನೂ ಒಂದು 15 ಕಿಲೋಮೀಟರ್ 20 ಕಿಲೋಮೀಟರ್ ಅಷ್ಟು ರೇಂಜ್ ಉಳಿಸ್ಕೊಡ್ತೀನಿ. ಸೊ ಅಷ್ಟು ಗ್ಯಾರಂಟಿ ಕೊಡ್ತೀರಾ? ರೇಂಜ್ 100% ಗ್ಯಾರಂಟಿ ಕೊಡ್ತೀನಿ. ಸೊ ಸುಮ್ನೆ ಬಾಯಿ ಮಾತು ಏನಿಲ್ಲ, ಆಮೇಲೆ ರೇಂಜ್ ಬರಲ್ಲ ಅನ್ನೋದು ಇಲ್ಲ, ಅದೆಲ್ಲ ಇಲ್ಲ. ನಾನು ಲಿಥಿಯಂ ಬ್ಯಾಟ್ರಿ ಮಾತ್ರ ಹೇಳ್ತೀನಿ. ಬಟ್ ಆಸಿಡ್ ಬ್ಯಾಟ್ರಿ ನಂಗೆ ಕಮ್ಮಿ ರೇಟ್ ಬೇಕು ಸರ್, ಆತರ ನನ್ಗೆ ಅಷ್ಟೊಂದು ಬಜೆಟ್ ಇಲ್ಲ ಅಂದಾಗ ಅವ್ರಿಗೆ ಅದು ಆಪ್ಷನ್ಸ್ ಕೊಡ್ತೀನಿ. ಬಟ್ ಅದಕ್ಕೆಲ್ಲ ವಾರಂಟಿ ಕೊಡಲ್ಲ. ಅದಕ್ಕೆ ಲಿಥಿಯಂ ನಾನು ಏನ್ ಹಾಕ್ತೀನೋ ಆ ಬ್ಯಾಟ್ರಿಗೆ ಮಾತ್ರ ವಾರಂಟಿ ಇರ್ತದೆ. ಸೊ ಲಿಥಿಯಂ ಅಯಾನ್ಗೆ ನೀವೇನ್ ಏನ್ ಮೈಲೇಜ್ ಹೇಳ್ತೀನೋ ಅದೇ ಮೈಲೇಜ್ ನಾನು ಗ್ಯಾರಂಟಿ ಕೊಡ್ತೀನಿ. ನಾನು ಓಡಿಸೋದನ್ನ ಯಾಕಂದ್ರೆ ಅನುಭವ ಇರ್ತೈತೆ, ನಾನು ಓಡಿಸೋದ್ರ ಮೇಲೆ ಸ್ವಲ್ಪ ಜಾಸ್ತಿ ತಗೋತೀನಿ ಮೈಲೇಜ್. ಬಟ್ ಕಸ್ಟಮರ್ ನಾನು ಹೇಳಕ್ಕಾಗಲ್ಲ, ನಾವು ಓಡಿಸ್ದಂಗೆ ಅವ್ರು ಓಡಿಸಕ್ಕಾಗಲ್ಲ. ಹೌದು, ಅದರಿಂದ ಒಂದು 10-15 ಕಿಲೋಮೀಟರ್ ಕಮ್ಮಿ ಬರ್ತದೆ. ಕಸ್ಟಮರ್ಗೆ ಹೇಳ್ತೀನಿ 100 ಕಿಲೋಮೀಟರ್ ಬ್ಯಾಟ್ರಿ 80 ಕಿಲೋಮೀಟರ್ ಮಾತ್ರ ಹೇಳ್ತೀನಿ ನಾನು. ಹಂಗೆ 20 ಕಿಲೋಮೀಟರ್ ಬಿಟ್ಕೊಟ್ಬಿಟ್ಟಿರ್ತಾರೆ, ಅಲ್ಲೇ ಎಕ್ಸ್ಟ್ರಾ ಬರೋದೇ ಹೇಳಿರಲ್ಲ ನಾನು. ಯಾಕಂದ್ರೆ ನಾಳೆ ದಿನ ಹೋಗ್ಬಿಟ್ಟು ಸರ್ ನೀವು 100 ಕಿಲೋಮೀಟರ್ 100 ಬರ್ತಾ ಇಲ್ಲ ಸರ್, 80 ಹೌದು, ಯಾಕಂದ್ರೆ ಅವ್ರು ಓಡಿಸೋದ್ ಮೇಲೆ ಡಿಪೆಂಡ್. 100 ಬೇಕು ಸರ್ ನನ್ನ ಜೊತೆ ಇಲ್ಲ ಅಂದಾಗ ಕುಂತ್ಬಿಡಿ ಸರ್. ಹಂಗೆ ಆತರ ಮಾಡ್ತಾರೆ. 2 ಅವರ್ ಟೈಮ್ ನಿಮ್ಗೆ ಸುಮ್ಗೆ ಸಾಲ್ವ್ ಮಾಡ್ಕೊಟ್ಬಿಡ್ತೀನಿ. ಪದೇ ದಿನ ಬರಕ್ ಹೋಗ್ಬೇಡಿ. ಹೌದು, ನಾನು ಒಂದ್ಸರಿ ನಿಮ್ ಜೊತೆಲಿ ಕುಂತ್ಕೊಂಡ್ಬಿಡಿ, ಆರಾಮ್ ಹೋಗಿ ಬಂದ್ಬಿಡ. ಒಂದು 2 ಅವರ್ ಯಾರೋ ನಿಮ್ ಹುಡುಗರು ಮನೇಲಿ ಯಾರು ನೀವು ಬರಕ್ಕಾಗಿಲ್ಲ, ಮನೇಲಿ ಯಾರೋ ಒಬ್ಬನ ಕಳಿಸಿ ಅಷ್ಟೇ. ಅಲ್ಲಿಂದ ವಿಡಿಯೋ ಕಾಲ್ ಆಗ್ತೀವಿ, ಅಲ್ಲಿಂದ ತೋರಿಸ್ತೀನಿ, ಇಲ್ಲಿಂದ ತೋರಿಸ್ತೀನಿ, ನೀವು ಹೋಗಿರೋ ಫೋಟೋ ಕಳಿಸ್ತೀನಿ, ಎಲ್ಲ ಡೀಟೇಲ್ ಕೊಡ್ತೀನಿ. ಕಂಪ್ಲೀಟ್ ಚೆಕ್ ಮಾಡ್ಬಿಟ್ಟು ಕೊಟ್ಬಿಟ್ಟು ನಿಮ್ ಕ್ಲಿಯರ್ ಗಾಡಿ ಕೊಟ್ಬಿಡ್ತೀನಿ. ಸರಿ. ಇವಾಗ ರೇಟ್ ಅಂತ ಬಂದಾಗ ರೇಟ್ ಅಲ್ಲಿ ನಮ್ಗೆ 100 ಮಾಡಲ್ 100 ಕಿಲೋಮೀಟರ್ ಬ್ಯಾಟ್ರಿ ನಾವು ಹಾಕೊಟ್ರೆ ಇದಕ್ಕೆ 75,000 ನಾವು ಪ್ರೈಸ್ ಮಾಡ್ತೀವಿ. 100 ಕಿಲೋಮೀಟರ್ ರೇಂಜ್ 100 ಕಿಲೋಮೀಟರ್ ಗಾಡಿಗೆ ಒಂದು 75,000 ರೂಪಾಯಿ ರೇಂಜ್ ಮಾಡ್ತೀನಿ ಇದಕ್ಕೆ. ಇದು ರಾಫ್ಟ್ ವಾರಿಯರ್ ಅಂತ. ಇವಾಗ ನನಗೆ 60 ಕಿಲೋಮೀಟರ್ 60 ಕಿಲೋಮೀಟರ್ ಬೇಕು ಅಂದಾಗ ನಿಮ್ಗೆ 58,000 ರೂಪಾಯಿ ಗಾಡಿ ಕೊಡ್ತೀನಿ. 58,000 ಲಿಥಿಯಂ ಬ್ಯಾಟ್ರಿ ಒಂದು 70 ಕಿಲೋಮೀಟರ್ ಮೈಲೇಜ್ ಅಂತ ಕೊಟ್ಟಿರ್ತೀನಿ ನಾನು. ಒಂದು 60 ಪಕ್ಕ ಬರ್ತದೆ. 60 ಪಕ್ಕ ಬರ್ತದೆ. 58,000ಕ್ಕೆ ಅನ್ಲೋಡ್ ಪ್ರೈಸ್ ಕೊಟ್ಬಿಡ್ತೀನಿ ನಿಮ್ಗೆ. ಗಾಡಿ ಚಾರ್ಜರ್ ಬ್ಯಾಟ್ರಿ ಎಲ್ಲ ಸೇರಿಸಿ ಕೊಟ್ಬಿಡ್ತೀನಿ. ಸರಿ, ಅಂದ್ರೆ ನಿಮ್ಗೆ ಏನಾಗುತ್ತೆ 6 amp ಚಾರ್ಜರ್ ಕೊಡ್ತೀನಿ ಇದಕ್ಕೆ 60 ಕಿಲೋಮೀಟರ್ಗೆ. ನಿಮ್ 10 amps ಬೇಕು ಚಾರ್ಜರ್ ಅಂದಾಗ 100 ಕಿಲೋಮೀಟರ್ ಮಾತ್ರ ಸಿಗುತ್ತೆ. ಸೊ 10 amps ಚಾರ್ಜರ್ ಯಾಕಂದ್ರೆ ಅದು 2 ಅವರ್ಸ್ ಅಲ್ಲಿ 2.5 ಅವರ್ಸ್ ಅಲ್ಲಿ ಫುಲ್ ಆಗುತ್ತೆ, 2.5 ಅವರ್ ಫುಲ್ ಆಗುತ್ತೆ. ಇವಾಗ 6 amps ನಿಮ್ಗೆ 60 ಕಿಲೋಮೀಟರ್ ಬ್ಯಾಟ್ರಿನೇ 3 ಅವರ್ ತಗೊಳುತ್ತೆ.
3 ಅವರ್ ತಗೊಳುತ್ತೆ. 3 ಅವರ್ ತಗೊಂಡು ಮೊಬೈಲ್ ಚಾರ್ಜರ್ ಕೆಪಾಸಿಟಿ. ಹೌದು. ಒಂದ್ ನಾವು ಮನೇಲಿ ಒಂದು ಮೊಬೈಲ್ ಹಾಕೊಂತ ಅದು ಚಾರ್ಜಿಂಗ್ ತಗೊಂತಾ ಇರ್ತಾರೆ ಅಷ್ಟೇ. 50 ಗಂಟೆ ನನ್ಗೆ ಯಾರು ಬಂದು ಕಂಪ್ಲೇಂಟ್ ಮಾಡಿಲ್ಲ. ಇವಾಗ ನನಗೆ ಲಿಥಿಯಂ ಬೇಡ, ನನಗೆ ಪರವಾಗಿಲ್ಲ, ಕ್ವಾಲಿಟಿ ಕಮ್ಮಿ ಇದ್ರೂ ಪರವಾಗಿಲ್ಲ, ನನಗೆ ಸ್ವಲ್ಪ ಕಮ್ಮಿ ರೇಟ್ ಅಲ್ಲಿ ಬೇಕು, ಗ್ರಾಫೈನ್ ಜೆಲ್ ಅಥವಾ ಲೆಡ್ ಆಸಿಡ್ ಬ್ಯಾಟರಿ ಏನಾದ್ರು ಬೇಕು. ನಾನು ಈ ರಾಫ್ಟ್ ನಾವು ಸೆಲೆಕ್ಷನ್ ಮಾಡೋದು ಅದಕ್ಕೆ ರಾಫ್ಟ್ ಬೇಡ, ರಾಫ್ಟ್ಗೆ ನಾ ಆ ಗಾಡಿನ ಸೆಲೆಕ್ಷನ್ ಕೊಡಲ್ಲ. ಓಕೆ. ನಮ್ದು ಈಗಿದೆ ಇದೇ ಮಾಡಲ್ ಇದಿದೆ ಈ ಮಾಡಲ್ ಇದೆ, ಈ ಮಾಡಲ್ ಎಲ್ಲ ಇದೆ ನಮ್ಮ ಹತ್ರ. ಈ ಮಾಡಲ್ ಇದಾವ್ದು ಗಾಡಿ ಆಸಿಡ್ ಬ್ಯಾಟ್ರಿ ಬೇಕು, ಒಂದು 50 60 ಕಿಲೋಮೀಟರ್ ಮೈಲೇಜ್ ಓಡಬೇಕು ನಿಮ್ಗೆ ಮ್ಯಾಕ್ಸಿಮಮ್ 50 ಬಂದೇ ಬರ್ತೈತೆ. 60 ಕಿಲೋಮೀಟರ್ ಬ್ಯಾಟ್ರಿ ಹಾಕಿದ್ರೆ ಒಂದು 50 ಅಂತೂ ಪಕ್ಕಾ ಬಂದೇ ಬರ್ತೈತೆ. ಈ ಗಾಡಿ ನಿಮ್ಗೆ ನಾನು 48,000 ರೂಪಾಯಿ ಪ್ರೈಸ್ ಮಾಡ್ತೀನಿ. 48,000 ರೂಪಾಯಿ 48,000 ಇದು ಕೊಡ್ತೀನಿ ನಾನು. ಈ ಗಾಡಿ ಕೊಡ್ತೀನಿ. ಇನ್ನ ಕಮ್ಮಿ ಬೇಕು ಸರ್ ನನಗೆ, ಇನ್ನ ರೇಂಜ್ ಅಲ್ಲಿ ಕಮ್ಮಿ ಬೇಕು, ನನಗೆ ಅಷ್ಟೊಂದು ಬಜೆಟ್ ಇಲ್ಲ ಅಂದವ್ರಿಗೆ ನೋಡಿ ಈ ಗಾಡಿ ನಿಮ್ಗೆ ಎಷ್ಟದ ಇದ್ರಲ್ಲಿ ಸಿಂಗಲ್ ಲೈಟ್ ಇದು ಡಬಲ್ ಲೈಟ್ ಇದೆಲ್ಲ LED ಬರ್ತೈತೆ. ಇದು ಈ ಸೈಡ್ ಇದೆಲ್ಲ LED ಬರ್ತೈತೆ. ಇದ್ರಲ್ಲಿ ಬಂದು ನಿಮ್ಗೆ LED ಮಾಡಲು ಕಮ್ಮಿ ಪ್ರೈಸ್ ಸಿಗೋದು ಇದು. ಹೌದು ಸರ್, ಅಂದ್ರೆ ಸಿಂಗಲ್ ಲೈಟ್ ಇದು, ಸಿಂಗಲ್ ಲೈಟ್ ಸರ್. ಇದು ಎಲ್ಲಾ ಕಡೆ ಇವತ್ತೇನು ಯೂಟ್ಯೂಬ್ ಅಲ್ಲಿ ಮಾಡ್ತಾವ್ರೆ ಆ ತರ ವೆಹಿಕಲ್ ಇದನ್ನು 33,000 ಗಾಡಿ ಕೊಡ್ತಾ ಇದೀನಿ. 48 ಬ್ಯಾಟ್ರಿ ಹಾಕೊಂಡು 48 ಬ್ಯಾಟ್ರಿ ಹಾಕೊಂಡು 33,000 ಗಾಡಿ ಕೊಟ್ಬಿಡ್ತೀನಿ. ರೇಂಜ್ ಅಲ್ಲಿ ಏನ್ ಬರ್ತದೆ? ನೀವು 40 ಕಿಲೋಮೀಟರ್ ಆರಾಮಾಗಿ ಓಡ್ಕೊಂಬೋದು ಡೈಲಿ. 40 ಕಿಲೋಮೀಟರ್ 40 ಕಿಲೋಮೀಟರ್ ಆರಾಮಾಗಿ ದಿನ ನೀವು 40 ಕಿಲೋಮೀಟರ್ ಆರಾಮಾಗಿ ಓಡ್ಕೊಂಬೋದು. ಬಟ್ ಅದು ವ್ಯಾರಂಟಿ ಬಂದು 1 ವರ್ಷ ಇರುತ್ತೆ. ಒಂದೇ ವರ್ಷ ಸರ್. ಅದು ಬ್ಯಾಟ್ರಿ ರಿಮೂವಲ್ ಬರೋಲ್ಲ, ಏನಾಗಲ್ಲ. ಫಿಕ್ಸೆಡ್ ಬ್ಯಾಟ್ರಿ. ನಿಮ್ಗೆ ಬ್ಯಾಟ್ರಿ ರಿಮೂವಲ್ ಮಾಡಕ್ಕೆ ಅದೆಲ್ಲ ಆಗಲ್ಲ. 4 ಬ್ಯಾಟ್ರಿ ಬರ್ತದೆ. ಅದೇ ನಿಮ್ಗೆ 5 ಬ್ಯಾಟ್ರಿ ಇದ್ರಲ್ಲೇ ಬೇಕು ಅಂದ್ರೆ ನಿಮ್ಗೆ 36,000 ರೂಪಾಯಿ ಆಗುತ್ತೆ. 36,000 ರೂಪಾಯಿ ಆಗುತ್ತೆ. ಬಟ್ 4 ಬ್ಯಾಟ್ರಿ 5 ಬ್ಯಾಟ್ರಿ ಬರ್ತದೆ. 60 ವೋಲ್ಟೇಜ್ ಪವರ್ ಚೆನ್ನಾಗಿರ್ತದೆ ಗಾಡಿ ಓಡಿಸಕ್ಕೆ. 48 ಅಲ್ಲಿ ಏನಂದ್ರೆ ಪವರ್ ಕಮ್ಮಿ ಇರ್ತದೆ, ಮಕ್ಳು ಮರಿ ಓಡಿಸಕ್ಕೆ ತುಂಬಾ ಚೆನ್ನಾಗಿರ್ತದೆ. ಬಟ್ 48 4 ಬ್ಯಾಟ್ರಿ ಮಾತ್ರ ಬರ್ತದೆ. ಅದು ನಿಮ್ಗೆ ಒಂದು 30 ಕಿಲೋಮೀಟರ್ 40 ಕಿಲೋಮೀಟರ್ ರೇಂಜ್ ಕೊಡ್ತಿರ್ತೀವಿ ನಾವು. 45-50 ಬರ್ತದೆ ಅಂತ ಹೇಳ್ತಾರೆ ಕಂಪನಿ, ಅದೆಲ್ಲ ಸುಳ್ಳು. ಒಂದು 35-40 ಕಿಲೋಮೀಟರ್ ಆರಾಮಾಗಿ ಓಡಿಸ್ಬೋದು, ತೊಂದ್ರೆ ಇಲ್ಲ. ಲೋಕಲ್ ಆಗಿ ಮಕ್ಳು ಕರ್ಕೊಂಡ್ ಬರಕ್ಕೆ ಆ ರೇಂಜ್ 33,000 33,000 ಇನ್ನು ಆರಾಮಾಗಿ ತಗೊಬಹುದು, ತೊಂದ್ರೆ ಇಲ್ಲ. ಜಾಸ್ತಿ ರೇಂಜ್ ಇರಲ್ಲ, ಸ್ವಲ್ಪ ಕಮ್ಮಿ ಅಷ್ಟು ಫೀಲ್ ಚೆನ್ನಾಗಿರ್ಬೇಕು ಗಾಡಿ ಅಂದಾಗ ಬೇರೆ ಮಾಡ್ಲಿಕ್ಕೆ ಹೋಗ್ಬೇಕು. ತುಂಬಾ ಕಮ್ಮಿ ಬೇಕು ಅಂದ್ರೆ ಇದನ್ನ ಹೋಗ್ಬೇಕು, ತುಂಬಾ ಕಮ್ಮಿ ಅಂದ್ರೆ ಇದಕ್ಕೆ ಹೋಗ್ಬೇಕು ಆರಾಮಾಗ. ಇದು ನಿಮ್ಗೆ ಒಂದು ವರ್ಷದಲ್ಲಿ ಮೋಟರ್ ವಾರಂಟಿ ಇರ್ತೈತೆ, ಕಂಟ್ರೋಲರ್ ವಾರಂಟಿ ಇರ್ತೈತೆ, ಚಾರ್ಜರ್ 1 ವಾರಂಟಿ ಇರ್ತೈತೆ, 1 ಇಯರ್ ಬ್ಯಾಟ್ರಿ 1 ಇಯರ್ ವಾರಂಟಿ ಇರುತ್ತೆ. 1 ವರ್ಷ ಆದ್ಮೇಲೆ 3 ದಿನ ಆದ್ಮೇಲೆ ವಾರಂಟಿ ಏನು ಕ್ಲೇಮ್ ಆಗಲ್ಲ. 1 ವರ್ಷ ಮುಗಿತಾ ಇದ್ದಂಗೆ ಗಾಡಿ ಏನ್ ಬಿಲ್ ಮಾಡಿರ್ತೀನೋ ಆ ಬಿಲ್ ನೀವು ತಗೊಂಡ್ ತೋರಿಸಿದಾಗ ಅದಕ್ಕೆ ವಾರಂಟಿ ಇದ್ರೆ ನಾವೇನೋ ಕ್ಲೈಮ್ ಮಾಡ್ಕೊಡ್ಬೋದು. ಆ ವಾರಂಟಿ ಮುಗಿದ ತಕ್ಷಣ ನಿಮ್ಗೆ ಏನೂ ಸಿಕ್ಕಲ್ಲ. ಏನಾರ ಮಾಡ್ಕೊಬೇಕಾದ್ರೆ ಹೊಸದೇ ಹಾಕೊಬೇಕು, ಬ್ಯಾಟ್ರಿ ಮೋಟರ್ ಹೊಸದೇ ಹಾಕೊಬೇಕು, ಏನೇ ಬಂದ್ರು ನಿಮ್ದೇ ಚಾಯ್ಸ್, ಅದು ಕಸ್ಟಮರ್ದೇ ಚಾಯ್ಸ್. ಸರಿ ಆ ತರ ಇರ್ತೈತೆ. ಕಮ್ಮಿ ರೇಟ್ ಅಂದ್ರೆ ಇದೊಂದು ಸರ್, ಇದು ಕಮ್ಮಿ ರೇಟ್ ಕೊಡ್ತೀರಾ. ಇದ್ರಲ್ಲೂ ನಮ್ಗೆಲ್ಲ ಕಮ್ಮಿ ಬೇಕು. ಇದು ನಮ್ಗೆ 38,000 ಗಾಡಿನೂ ಕೊಡ್ತೀನಿ ನಾನು. ಇದು 38,000 ರೂಪಾಯಿ ಕೊಡ್ತೀನಿ ಅಂದ್ರೆ 48 ಬ್ಯಾಟ್ರಿ ಹಾಕೊಡ್ತೀನಿ. 60 ಹಾಕೊಡಲ್ಲ, 60 ಹಾಕಕ್ಕ. 48 ವೋಲ್ಟ್ಸ್ ಬ್ಯಾಟ್ರಿಗಳು ಹಾಕ್ಬಿಟ್ಟು 4 ಬ್ಯಾಟ್ರಿ ಹಾಕ್ಬಿಟ್ಟು ನಿಮ್ಗೆ ಫಿಕ್ಸ್ ಮಾಡ್ಕೊಡ್ತೀನಿ, ಕೊಡ್ತೀರಾ. ಬಟ್ ಆಸಿಡ್ ಬ್ಯಾಟ್ರಿನೇ ಇವಕ್ಕೆಲ್ಲ ಹಾಕೋದು. ಹೌದು, ಬಟ್ ಲೈಫ್ ಇಲ್ಲ ಬ್ಯಾಟ್ರಿ. 1 ವರ್ಷದಲ್ಲಿ ನಿಮ್ಗೆ ಓಡಿದ್ರೆ 1.5 ವರ್ಷ ಓಡ್ಬೋದು. ಇಲ್ಲ ಓಡ್ದಿದ್ರೆ 1 ವರ್ಷದಲ್ಲಿ ಮುಗಿದೋದ್ರು. ಯಾಕಂದ್ರೆ ನಮ್ಗೆ 8 ತಿಂಗಳು 10 ತಿಂಗಳಲ್ಲಿ ಏನೋ ಇಶ್ಯೂ ಆಯ್ತು ಅಂದ್ರೆ ನಾನು ಬ್ಯಾಟ್ರಿ ಚೇಂಜ್ ಮಾಡ್ಕೊಡ್ತೀರಾ. 1 ವರ್ಷದೊಳಗಡೆ ಆಯ್ತು ಅಂದ್ರೆ ನಾನೇ ಬ್ಯಾಟ್ರಿ ಚೇಂಜ್ ಮಾಡ್ಕೊಡ್ತೀರಾ. ಆ ತರ ಇದ್ರಿಂದ ಏನು ಇಶ್ಯೂ ಬರಲ್ಲ, ಆರಾಮಾಗಿ ಲೋಕಲ್ ಓಡಿಸ್ಕೊಬಹುದು. ಬಟ್ ಲೈಫ್ ಚೆನ್ನಾಗ್ಬೇಕು ಅಂದ್ರೆ ಇದು ಸರ್ ಲಿಥಿಯಂ ಅಂತ ಹೋದಾಗ ಗಾಡಿ ಕಂಫರ್ಟ್ ಬೇಕು ಅಂದಾಗ ನಿಮ್ಗೆ ನಮ್ಮ ರಾಫ್ಟ್ ಅಲ್ಲಿ ಸೆಲೆಕ್ಷನ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೆ ಗಾಡಿ. ಇವಾಗ ಇದು ರೇಂಜ್ ಇವಾಗ ನನಗೆ 100 ಕಿಲೋಮೀಟರ್ ಹೇಳಿದ್ರಿ. ಸೊ 100 ಕಿಲೋಮೀಟರ್ ಆದ್ರೆ 70,000 ಅಂತ 70,000 ಆಗುತ್ತೆ. ಇವಾಗ ನನಗೆ 150 ಕಿಲೋಮೀಟರ್ ರೇಂಜ್ ಬೇಕು, 200 ಕಿಲೋಮೀಟರ್ ಬೇಕು ಅಂದ್ರೂ ಮಾಡ್ಕೊಡ್ತೀನಿ ಸರ್. 150 ಮಾಡ್ಕೊಡ್ತೀನಿ. 200 ಕಿಲೋಮೀಟರ್ ಮಾಡ್ಕೊಡ್ತೀನಿ ಸರ್. 150 ಕಿಲೋಮೀಟರ್ 98,000 ರೂಪಾಯಿ ಮಾಡ್ತೀನಿ. ಫೈನಲ್ ಕಸ್ಟಮರ್ ಬಂದಾಗ 2,000 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಇವಾಗ 200 ಕಿಲೋಮೀಟರ್ ಬೇಕು, 200 ಕಿಲೋಮೀಟರ್ ಬೇಕು, 1,10,000 ರೂಪಾಯಿ ಮಾಡ್ಕೊಡ್ತೀನಿ. 1,10,000 ರೂಪಾಯಿ. ಇವಾಗ ನಾವು ಲಾಸ್ಟ್ ಟೈಮ್ ನೆನಪಿರ್ಬೋದು ನಿಮ್ಗೆ 480 ಕಿಲೋಮೀಟರ್ ರೇಂಜ್ ಕೊಡುತ್ತೆ ಗಾಡಿ ಅಂತ ಅಂತಿದ್ರೆ. ಹೌದೌದು, ಆ ಗಾಡಿಗಳು ಇದಾವ ಈಗ 4 ನಾನೇನಾಯ್ತು ಅಂದ್ರೆ ಅದು ಬಟ್ ಗಾಡಿ ರೇಟ್ ಬಂದ್ಬಿಟ್ಟು ಅವ್ರು ಸ್ಟಾರ್ಟಿಂಗ್ ಅಲ್ಲಿ ಬಿಟ್ಟಾಗ 2,60,000 ರೂಪಾಯಿ ಗಾಡಿ ಕಾಸ್ಟ್ ಇತ್ತು. ಆವಾಗ ನಾನು ತರಿಸಿದ್ದೆ ಗಾಡಿಗಳು. ತರಿಸಿದಾಗ ಏನಾಯ್ತು, 4 ಗಾಡಿ ಸೇಲ್ ಮಾಡಿದ್ದೀನಿ. ತುಮಕೂರ್ಗೊಂದು, ಮೈಸೂರ್ಗೊಂದು, ಮತ್ತೆ ಇಲ್ಲಿ ಲೋಕಲ್ 1-2 ಗಾಡಿ ಕೊಟ್ಟಿದ್ದೀನಿ. ಬಟ್ ರೇಟ್ ಜಾಸ್ತಿ ಆಯ್ತು. 2,60,000 ಅಂತ ಜನ ಕಾರ್ ತಗೊಂಬೋದಪ್ಪ ನೀವು ಗಾಡಿ ಹಾಕಿ. ಹೌದು, ಇವಾಗೂ ನಮ್ಮ ಹತ್ರ 2,30,000 ರೂಪಾಯಿ ಆಗಿದೆ ಗಾಡಿ. ಯಾವ್ದು 480 ಕಿಲೋಮೀಟರ್ ಗಾಡಿ ಇವಾಗೂ 2,30,000 ರೂಪಾಯಿ ಗಾಡಿ ಆಗಿದೆ. ಆಯ್ತು, ಇವತ್ತು ಇದೆ. ಆರ್ಡರ್ ಮಾಡಿ ಒಂದು 15 ದಿವಸ ವೇಟ್ ಮಾಡಿದ್ರೆ ಗಾಡಿ ತಂದು ಕೊಡ್ತೀನಿ. ಸೊ ಆ ಗಾಡಿನೂ ಕೊಡ್ತೀರಾ? ಅದ ಗಾಡಿನೂ ಕೊಡ್ತೀನಿ. ಟೆಸ್ಟ್ ಡ್ರೈವ್ ಬೇಕಾದ್ರೆ ನಾನು ಗಾಡಿ ಕೊಡ್ತೀನಿ ಇಲ್ಲಿ. ನೋಡಕ್ಕೆ ಓಡಕ್ಕೆ ಅವ್ರಿಗೆ ನೋಡಕ್ಕೆ ಗಾಡಿ ಎಲ್ಲ ಕಂಫರ್ಟ್ ಆಗಿದ್ರೆ 480 ಕಿಲೋಮೀಟರ್ ನನಗೆ ಬೇಕು ಗಾಡಿ, ನಾನು ಆ ರೇಂಜ್ ಆದ್ರೂ ತಗೊಂತೀನಪ್ಪ ಅಂದ್ರೆ ನಾನು 480 ಕಿಲೋಮೀಟರ್ ಇವತ್ತು ತಂದು ಕೊಡ್ತೀನಿ.
ಸೊ ಅಂದ್ರೆ ಇವಾಗ ನಿಮ್ ಹತ್ರ ಬಂದ್ರೆ ಇವಾಗ ನಮಗೆ 50 ಕಿಲೋಮೀಟರ್ ಇಂದ 480 ಕಿಲೋಮೀಟರ್ ರೇಂಜ್ ಕಿಲೋಮೀಟರ್ ಗಂಟ ಎಲ್ಲಾ ಗಾಡಿಗಳು ಸಿಗ್ತವೆ. ಎಲ್ಲಾ ಗಾಡಿನೂ ನಿಮ್ಗೆ ಎಷ್ಟು ಮೈಲೇಜ್ ಬೇಕು, ನಿಮ್ ಕಂಫರ್ಟ್ ಎಷ್ಟು ರೇಂಜ್ ಓಡಾಡ್ತೀರಿ ಡೈಲಿ. ನಾನು ಒಂದು 60 ಕಿಲೋಮೀಟರ್ ಓಡಾಡ್ತೀನಿ, 70 ಕಿಲೋಮೀಟರ್ ಓಡಾಡ್ತೀನಿ. ಎಷ್ಟು ನನಗೆ 70 ಬೇಕು ಅಂದ್ರೆ 70 ಕಿಲೋಮೀಟರ್ ಮೈಲೇಜ್ ಹಾಕೊಡ್ತೀನಿ. 150 ಬೇಕು ಅಂದ್ರೆ 150 ಬೇಕು ಕೊಡ್ತೀನಿ. 150 180 ಓಡಾಡ್ತಾ ಇದ್ದೀನಿ ನಾನು. 180ಕ್ಕೂ ಬ್ಯಾಟ್ರಿ ಹಾಕೊಡ್ತೀನಿ. 250ಕ್ಕೂ ಓಡಾಡ್ಕೊಡ್ತೀನಿ. 250 ಹಾಕೊಡ್ತೀರಾ? 480 ಬೇಕು ಅಂದ್ರೆ 480 ಬೇಕು, 480 ಹಾಕೊಡ್ತೀನಿ. ಓಕೆ. ಈಗ ಏನಾಗುತ್ತೆ ಗೊತ್ತಾ ಸರ್, ಈಗ ಅವರು 150 ಕಿಲೋಮೀಟರ್ ಬ್ಯಾಟ್ರಿ ತಗೊಂಡ್ರು, ನಾನು ಒಂದು 20 ಕಿಲೋಮೀಟರ್ ಸಾಲರೀಸ್ ಬರ್ತಾ ಇದೆ ಅಂತಾರೆ. ನಮ್ಮ ಹತ್ರ ಏನ್ ಮಾಡ್ತೀನಿ ಅಂದ್ರೆ ಪವರ್ ಬ್ಯಾಂಕ್ ತರ ಕೊಡ್ತೀನಿ. ಒಂದು ಅಂದ್ರೆ ಅದ್ರದ್ದು ಒಂದು ಚಿಕ್ಕದು ಒಂದು ಬ್ಯಾಟ್ರಿ. ಈಗ ಮೊಬೈಲ್ ಅಲ್ಲಿ ನಾವು ಜೋಬಲ್ಲಿ ಹೆಂಗಿ ಕೊಡೋತೀರಿ ಪವರ್ ಬ್ಯಾಂಕ್, ಎಲ್ಲೋ ಫೋನ್ ಸ್ವಿಚ್ ಆಫ್ ಆಗೋಯ್ತು, ಅಲ್ಲಿ ಏನು ಸಿಗ್ತಾ ಇಲ್ಲ, ಅವ್ರ ಹತ್ರ ಕೇಳಕ್ ಆಗ್ತಾ ಇಲ್ಲ. ಅವಾಗ ಏನ್ ಮಾಡ್ತೀನಿ, ನಮ್ಮ ಹತ್ರ ಒಂದು ಚಿಕ್ಕದು ಪವರ್ ಬ್ಯಾಂಕ್ ಚಾರ್ಜಿಂಗ್ ನೋಡಿ. ಈಗ ಇದೇ ತರ ಇದೊಂದು 50 ಕಿಲೋಮೀಟರ್ ರೇಂಜ್. ಇದು 50 ಕಿಲೋಮೀಟರ್ ಬರ್ತದೆ ಸರ್. ಇದು ಮೈಲೇಜ್ ಇದು ನೋಡಕ್ಕೆ 40 ಅಂತೂ ಕನ್ಫರ್ಮ್ ಆಗಿ ನಾನು ಓಡಿಸ್ಕೊಡ್ತೀನಿ. 40 ಕಿಲೋಮೀಟರ್ 40 ಕಿಲೋಮೀಟರ್ ನಾನು ಓಡಿಸ್ಕೊಡ್ತೀನಿ. ಆಮೇಲೆ ನಿಮ್ಗೆ ಇಷ್ಟು ಚಿಕ್ಕದು ಸರ್, 8 ಕೆಜಿ. ಏನ್ ಸರ್ ಇದೆಲ್ಲ ಐಡಿಯಾಗಳು? 7.5 ಕೆಜಿ ಬರ್ತೈತೆ ವೆಯ್ಟ್. ತೂಕ ಮಾಡ್ಕೊಂಡ್ಲಿ ಎಲ್ಲನ ಕಂಪ್ನಿಯಲ್ಲಿ ಬೇಕಾ ಚೆಕ್ ಮಾಡ್ಕೊಂಡ್ರು ಇದು ಮೈಲೇಜ್ ಅಷ್ಟೇ ಬರ್ತೈತೆ. ಇಲ್ಲ ನನ್ನ ಜೊತೆಲಿ ಇಲ್ಲ ಸರ್, ನಂಗೆ ಇಷ್ಟು ಚಿಕ್ಕ ಬ್ಯಾಟ್ರಿ ನೋಡ್ತಾ ಇದ್ರೆ ಗೊತ್ತಾಯಿಲ್ಲ ಸರ್, ಬರಲ್ಲ ಸರ್ ಮೈಲೇಜ್ ಅಂದಾಗ, ಬನ್ನಿ ಸರ್ ಒಂದು 10 ನಿಮಿಷ ಕರ್ಕೊಂಡು ತೋರಿಸ್ಕೊಡ್ತೀನಿ. ಸೊ 40 ಕಿಲೋಮೀಟರ್ ದೇವನಹಳ್ಳಿಗೆ ಹೋಗಿ ಬರ್ತೈತೆ ಇದೇ ಬ್ಯಾಟ್ರಿ. ಇಲ್ಲಿಂದ ನಾನು ಶೋರೂಮ್ ಇಂದ ಸ್ಟಾರ್ಟ್ ಮಾಡಿದ್ರೆ ದೇವನಹಳ್ಳಿ ಸಿಗ್ನಲ್ ಹೋಗಿ ಮತ್ತೆ ಇಲ್ಲಿಗೆ ಬರ್ತೈತೆ. ಅಷ್ಟು ರೇಂಜ್ ಇದೆ. ಅಷ್ಟು ರೇಂಜ್ ನಾವು ಚೆಕ್ ಮಾಡಕ್ಕೆ ಅಂತ ಮಾಡ್ಕೊಂಡಿರ್ತೀವಿ. ಓಕೆ. ಈ ಬ್ಯಾಟ್ರಿನ ಇದು ಲಿಥಿಯಂ ಸರ್. ಲಿಥಿಯಂ ನೀವು ಪೋರ್ಟಬಲ್ ತಗೊಂಡು ಹೋಗ್ಬೋದು. ಪೋರ್ಟಬಲ್ ಮಕ್ಕಳ ತರ 7.5 ಕೆಜಿ ಅಂತ ಹೇಳ್ತಿದ್ದಾರೆ. 60 ಎಲ್ಲಿ ಕನೆಕ್ಟ್ ಮಾಡ್ಕೊಳ್ಳೋದು? ಹೆಂಗೆ? ಪಿನ್ ಮಾಮೂಲಿ ಚಾರ್ಜಿಂಗ್ ಪಿನ್ ಇರುತ್ತೆ ಸರ್ ನಮ್ದು. ಆ ಗಾಡಿದು ಆ ಪಿನ್ ತೆಗೆದು ಈ ಪಿನ್ ಹಾಕೋದು, ಕನೆಕ್ಟ್ ಮಾಡ್ಕೊಂಡು ಹೋಗ್ತಾ ಇರೋದು. ಕನೆಕ್ಟ್ ಮಾಡ್ಕೊಂಡು ಹೋಗ್ತಾ ಇರೋದು ಸಿಂಪಲ್ ಕೆಲಸ. ಇದೆಲ್ಲ ಎಷ್ಟಾಗುತ್ತೆ ಪ್ರೈಸ್ ಸರ್? ಇದು ಇದೇ ರೇಂಜ್ ಒಂದು 50 ಕಿಲೋಮೀಟರ್ ರೇಂಜ್ ಬೇಕು ಅಂದ್ರೆ ನಿಮ್ಗೆ 12,000 ರೂಪಾಯಿ ಆಗುತ್ತೆ. ಸ್ವಲ್ಪ ಕಮ್ಮಿ ಬೇಕು ಅಂದ್ರೆ 10 ಆಂಪ್ಸ್ ತಗೊಬೇಕು. 10 ತಗೊಬೇಕು. ಇದು 20 ಆಂಪ್ಸ್. 60 ಇದು 60 10 ಆಂಪ್ಸ್ 20 ಆಂಪ್ಸ್ 60 10 ಆಂಪ್ಸ್ ತಗೊಂಡ್ರೆ ಸಾಕು. ನಿಮ್ಗೆ ಒಂದು 25 ಕಿಲೋಮೀಟರ್ ಮೇಲೆ 20 ಅಂತೂ ಪಕ್ಕ ಬರುತ್ತೆ. ಅದೆಷ್ಟಾಗುತ್ತೆ? ಅದೊಂದು ನಿಮ್ಗೆ ಒಂದು 6,000 ಇಂದ 7,000 ರೂಪಾಯಿ ಆತರ ಕೊಡ್ತೀವಿ ಸರ್ ಆಪ್ಷನ್ಸ್. ಸೊ ಏನಾರ ಇವಾಗ ನನಗೆ ಗಾಡಿ ಇವಾಗ ಓಡಾಡ್ತಾ ಇರ್ತೀನಿ, ಚಾರ್ಜಿಂಗ್ ಖಾಲಿ ಎಮರ್ಜೆನ್ಸಿ ಆಗೋಯ್ತು, ಓದ್ಬಿಟ್ಟೆ ಫೋನ್ ಚಾರ್ಜಿಂಗ್ ಇಲ್ಲ, ಇದು ಗಾಡಿಯಲ್ಲಿ ಇತ್ತು ಅಂದ್ರೆ ಮುಂದೆ ಡಿಕ್ಕಿಲ್ಲ ಕೂಡ ಹಾಕೊಂಡು ಹೋಗ್ಬೋದು. ಇದನ್ನು ಎಮರ್ಜೆನ್ಸಿಗೆ ಇದು ಹಾಕೊಂಡು 15 20 ಕಿಲೋಮೀಟರ್ ಬರ್ಬೋದಲ್ಲ ಸರ್ ಆರಾಮಾಗೆ. ಹೌದು, ಗಾಡಿ ಚಾರ್ಜಿಂಗ್ ಆಯ್ತು ಸೈಡ್ ಪರಿಸ್ಥಿತಿ ಇಲ್ಲ. ಪಿನ್ ಕಿತ್ರಿ ಸೆಕೆಂಡ್, ಆ ಪಿನ್ ಸೇಮ್ ಹಿಂಗೆ ಇರ್ತದೆ ಅದನ್ನು ಗಾಡಿಯಲ್ಲಿ. ಆ ಪಿನ್ ಇದಕ್ಕೆ ಹಾಕ್ತೀರಾ, ಬೆಟ್ ಪಿನ್ ಹೋಯ್ತು ಇನ್ನೊಂದು ಹೋಯ್ತು ಅಂತ ಇಶ್ಯೂ ಇಲ್ಲ ಇರಲಿ. ಇದು ಪೋರ್ಟಬಲ್ ಚೆನ್ನಾಗಿದೆ. ಇವಾಗ ಆಫೀಸ್ಗೆ ಹೋಯ್ತಾ ಇರ್ತೀನಿ, ಚಾರ್ಜಿಂಗ್ ಖಾಲಿ ಆಗೋಯ್ತು, ಇದು ಹಾಕೊಂಡು ಹೋಗೋದು, ಹಾಕೊಂಡಿಕ್ಕೋ ತಿರ್ಗಾ ಮತ್ತೆ ಆಫೀಸ್ಗೆ ಎತ್ಕೊಂಡೋಗಿ ಚಾರ್ಜಿಂಗ್ ಹಾಕೋ. ಯಾರು ನೋಡಿ ಇದನ್ನ ದೊಡ್ಡದಪ್ಪ ಜಾಗ ಆಯ್ತು, ದೊಡ್ಡದಾಯ್ತು, ಏನು ಆಯ್ತು ಅನ್ನೋದಿಲ್ಲ. ಫೀಲ್ ಚಿಕ್ಕ, ತುಂಬಾ ಚಿಕ್ಕದು. ಬ್ಯಾಗಲ್ಲಿ ಬೇಕಾದ್ರೆ ಹಾಕೊಂಡು ಮೊಬೈಲ್ ಬ್ಯಾಗಲ್ಲೇ ಇಟ್ಕೊಂಡ್ಬೋದಿಲ್ಲ. ಸ್ವಲ್ಪ ದೊಡ್ಡ ದಬ್ಬಾಗಿದ್ರೆ ಜೋಬಲ್ಲಿ ಇಟ್ಕೊಂಡು ಆಪ್ಷನ್ಸ್ ಸರ್. ಇದು ಆ ತರ ಇದೆ, ತುಂಬಾ ಚಿಕ್ಕದು. ಸರಿ, ಇದು ತುಂಬಾ ಆಪ್ಷನ್ಸ್ ಇದೆ. ಇದಕ್ಕೆಲ್ಲ ವ್ಯಾರಂಟಿ ಇಲ್ಲ ಸರ್? ಇದು 3 ವರ್ಷ ವಾರಂಟಿ. ಇದಕ್ಕೂ 3 ವರ್ಷ 100% ನಾನು ಗ್ಯಾರಂಟಿ ಕೊಡ್ತೀನಿ. ಸೊ ಒಟ್ಟಿನಲ್ಲಿ ನಿಮ್ಮ ಹತ್ರ ಇಷ್ಟೆಲ್ಲ ಆಪ್ಷನ್ ಇಟ್ಟಿದ್ರೆ ಎಲ್ಲ ಇದೆ ಸರ್. ಓಕೆ. ಇವಾಗ ನಿಮ್ಮ ಹತ್ರ ಮೇನ್ ಆಗಿ ರಾಫ್ಟ್ ಮೋಟರ್ಸ್ ಜಾಸ್ತಿ ರಾಫ್ಟ್ ಮೋಟರ್ಸ್. ಅದ್ ಬಿಟ್ರೆ ನಿಮ್ಮ ಹತ್ರ ಲಗೇಜ್ ಗಾಡಿ ಯಾವ್ದಾರ ಇದೆ? ನಮ್ 3 ವೀಲರ್ ವೆಹಿಕಲ್ ಇದೆ ನಮ್ಮ ಹತ್ರ. ನಮ್ದು ರಾಫ್ಟ್ದೇ ಓನ್ ಬ್ರ್ಯಾಂಡ್ ಇದೆ. ಬಟ್ ನಮ್ದು ರಾಫ್ಟ್ ಬೇಕಾದ್ರೂ ಗಾಡಿ ಕೊಡ್ತೀನಿ. ಇದು ಬೇರೆ ಮಾಡ್ಲು, ಬಟ್ ಇದು ಕೊಡ್ತೀನಿ ನಾನು. ನೋಡಿ, ಇದು 3 ವೀಲರ್ ಸರ್. ಆಯಿಲ್ ಅಪ್ ಮೋಟರ್ ಇರ್ತದೆ, ಆಯಿಲ್ ಹಾಕೊಬೇಕಾಗುತ್ತೆ. 2,000-3,000 ಕಿಲೋಮೀಟರ್ ಒಂದ್ಸರಿ ಆಯಿಲ್ ಚೇಂಜ್ ಮಾಡ್ಕೊಬೇಕಾಗುತ್ತೆ. ಇಷ್ಟೇ ಸರ್ವಿಸ್. ಕರೆಕ್ಟ್ ಆಗಿ ಸರ್ವಿಸ್ ಬಂದ್ರೆ ಮೋಟ್ರು, ಕಂಟ್ರೋಲರ್, ಬ್ಯಾಟ್ರಿ 3 ವರ್ಷ ಮಾಮೂಲಿ ಇರ್ತೈತೆ. ಮೋಟ್ರು, ಕಂಟ್ರೋಲರ್ ಗೆಲ್ಲ 1 ಇಯರ್ ವಾರಂಟಿ ಕೊಡ್ತಾ ಇದೀನಿ. ಏನೇ ಇಶ್ಯೂ ಬಂದು ನಾವೇ ಮಾಡ್ಕೊಡ್ತೀವಿ. ಜನರಲ್ ಚೆಕ್ಅಪ್ ಗೆ ಕರೆಕ್ಟ್ ಆಗಿ ತಗೊಂಡ್ಬಂದು, ರೈತರಿಗಂತೂ ತುಂಬಾ ಒಳ್ಳೆ ಗಾಡಿ. ವ್ಯಾಪಾರಗಾರರಿಗೆ ಮೇನ್ ಏನೋ ಅಂತ ನಾವು ತಳ್ಳ ಗಾಡಿ ತಳ್ಕೊಂಡು ಓಡಾಡ್ತಾ ಇರ್ತೀವಿ, ಅವ್ರಿಗೆಲ್ಲ ಆಗಲ್ಲ. ಇಲ್ಲಿ ವ್ಯಾಪಾರ ಆಗ್ತಾ ಇಲ್ಲ, ಇದನ್ನ ಎತ್ಕೊಂಡು ಬೇರೆ ಕಡೆ ಹೋಗ್ಬೋದು. ಹೌದು. ಆಮೇಲೆ ದುಡ್ಡು ಹಾಕ್ಬೇಕು, ಪೆಟ್ರೋಲ್ ಹಾಕ್ಬೇಕು ಅನ್ನೋದಿಲ್ಲ, ಆಪ್ಷನ್ಸ್ ಇಲ್ಲ ಅವ್ರಿಗೆ. ಎಲ್ಲ ಪಾಪ ಏನೋ ಒಂದು ಹೋಟ್ಲ್ ಮಾಡ್ಕೊಂಬ ಚಿಕ್ಕದಾಗೆ. ನಮ್ಮಲ್ಲೇ ಒಬ್ರು ನಮ್ಮಲ್ಲಿ ಒಬ್ರು ಹೋಟ್ಲ್ ಮಾಡ್ಕೊಂಡಿದ್ದಾರೆ. ಇದ್ರಲ್ಲಿ ಇಲ್ಲಿ ಒಂದು ಸ್ಟವ್ ಇಟ್ಕೊಂಡಿದ್ದಾರೆ, ಇಲ್ಲಿ ಒಂದು ಹೋಟ್ಲು ಕೂಡ ತುಂಬಾ ಅನುಕೂಲ. ಈಗ ವ್ಯಾಪಾರಗಾರರು ತರಕಾರಿ ಎಲ್ಲ ಇಟ್ಕೊಂಡು ಹೋಗ್ಬೋದು. ಎಲ್ಲ ಹಾಕೊಂಡು ಸಾಯಂಕಾಲ ಗಂಟೆ ಹೊರಡ್ಕೊಂಡು ಮುಂದೆನೆ ಹೆಚ್ಚು ಕಮ್ಮಿ 10 ತರಕಾರಿ ಇಕ್ಕೊಬಹುದು. ಇಲ್ಲಿ ಒಂದಷ್ಟು ತರಕಾರಿ ಇಕ್ಕೊಬಹುದು. ಇವೆಲ್ಲ ಇಕ್ಕೊಂಡು ಕಂಫರ್ಟ್. ಇದ್ರಲ್ಲಿ ಏನನ್ನ ಅವ್ರು ಕ್ಯಾಶ್ ಪಾಸ್ ಏನ ಇಕ್ಕೊಂಡ್ರೆ ಡಿಕ್ಕಿಯಲ್ಲಿ ಕೂಡ ಡಿಕ್ಕಿ ಪ್ಲೇಸ್ ಕೂಡ ಇಷ್ಟೊಂದು ಇರ್ತದೆ. ಇಷ್ಟಿರ್ತದೆ. ಅವ್ರು ಏನೊಂದು ದೊಡ್ಡ ಸ್ವಲ್ಪ ಸೇಫ್ಟಿಗೆ ಇರುವಂತವೆಲ್ಲ ಇಲ್ಲಿ ಇಟ್ಕೊಂಡು ಲಾಕ್ ಆಗಿರ್ತದೆ. ಆಮೇಲೆ ಬ್ಯಾಟ್ರಿ ಬಾಕ್ಸ್ ಅಲ್ಲೂ ಕೂಡ ಕೆಲವು ಐಟಮ್ಗಳು ಬ್ಯಾಟ್ರಿ ದೊಡ್ಡದಾಗಿ ಬರೋದ್ರಿಂದ ಜಾಗ ಇದಕ್ಕೆ ನೀವು 250 ಕಿಲೋಮೀಟರ್ ಗಂಟ, 300 ಕಿಲೋಮೀಟರ್, 400 ಕಿಲೋಮೀಟರ್ ಬ್ಯಾಟ್ರಿ ಗಂಟ ಹಾಕೋದು ನೋಡಿ. ಇಷ್ಟು ಪೇಸ್ ಇರ್ತದೆ ಬ್ಯಾಟ್ರಿಗೆ. ಸ್ಪೇಸ್ ಇದ್ರಲ್ಲೂ ಏನೋ ಇಕ್ಕೊಂಬೋದು ಅವರು.
ಗೂಡ್ಸ್ ಕದಂಗೆ ಚಿಕ್ಕ ಚಿಕ್ಕ ಐಟಮ್ಗಳು ಕಾಸ್ಟ್ಲಿ ಇರೋಂತಾವಿಲ್ಲ ಈ ಆಪಲ್ ಗುಬ್ಬಲ್ಲ ಅಂತ ಏನಾದ್ರು ಬಂದ್ರೆ ಬಾಕ್ಸ್ 4-5 ಬಾಕ್ಸ್ ತೋರಿಸಬಹುದು. ಆಮೇಲೆ ತಗೊಂಡು ಮತ್ತೆ ಯೂಸ್ ಮಾಡ್ಕೊಂಡು ಓಕೆ, ಈ ತರ ಎಲ್ಲಾ ಆಪ್ಷನ್ಸ್ ಇರ್ತದೆ. ವ್ಯಾಪಾರಗಾರ ಕ್ಲಾಸ್ ಗಾಡಿ ಸರ್. ಇದು ಏನ್ ರೇಟ್ ಇದೆ ಮತ್ತೆ ಎಷ್ಟು ತೂಕ ಹಾಕ್ಬೋದು ಇದಕ್ಕೆ ಸರ್? ಇದಕ್ಕೆ ಮಿನಿಮಮ್ ನಾವು ಒಂದು 350 kg ಅಂತ ಕೊಡ್ತೀರಿ. 350 kg ಹಾಕೊಂಡು ಆರಾಮಾಗಿ ಓಡಿಸಬಹುದು ಅಂತ ಹೇಳ್ತೀರಿ. 450 ರಿಂದ 500 kg ಹಾಕಿದ್ರು ಗಾಡಿ ಏನು ಆಗಲ್ಲ. ಏನು ಆಗಲ್ಲ. ಅಷ್ಟೊಂದು ಕೆಪಾಸಿಟಿ ಗಾಡಿ ಚೆನ್ನಾಗಿದೆ, ಚೆನ್ನಾಗಿದೆ, ಬಿಲ್ಡ್ ಕ್ವಾಲಿಟಿಯಲ್ಲಿ ಚೆನ್ನಾಗಿದೆ. ಆಮೇಲೆ ಡೋರ್ಸ್ ಎಲ್ಲ ಓಪನ್ ಆಗುತ್ತೆ. ಇದಕ್ಕೆಲ್ಲ ಅವ್ರಿಗೆ ಯಾವ ತರ ವೆಲ್ಡಿಂಗ್ ಕೊಟ್ಟು ಅವ್ರು ಯಾವ ತರ ಪ್ಲಾನ್ ಬೇಕೋ ಮಾಡಿಸ್ಕೊಬಹುದು. ಇನ್ನು ಅಗಲ ಮಾಡ್ಕೊಬಹುದು, ಚಿಕ್ಕದ್ ಮಾಡ್ಕೊಬಹುದು, ಹೆಂಗ್ ಬೇಕಾ. ಯಾಕಂದ್ರೆ ಎಲ್ಲ ಓಪನ್ ಡೋರ್ ಸುಮ್ಗೆ ಇರ್ತದೆ ಸರ್. ಈಗ ಈ ತರ ನೋಡಿ ಎಲ್ಲ ಓಪನ್ ಆಗುತ್ತೆ ಡೋರ್. ಓಕೆ, ನೋಡಿ ಈಗ ಹಿಂದೆ ಓಪನ್ ಆಗೋಯ್ತು, ನೋಡಿ ಇದು ಓಪನ್ ಆಗೋಯ್ತು. ಅವ್ರಿಗೆ ಬೇಕು ಅಂದ್ರೆ ಇದಕ್ಕೆ ಬೋಲ್ಟ್ ನಟ್ ಟೈಪ್ ಅಲ್ಲಿ ಮಾಡ್ಕೊಂಡು ಈ ತರ ಅಗಲ ಮಾಡ್ಕೊಬಹುದು ಗಾಡಿನ. ಸ್ವಲ್ಪ ಫ್ಲಾಟ್ ಮಾಡ್ಕೊಂಡು ಅವಾಗ ಆಯ್ತು. ಹೆಚ್ಚು ಕಮ್ಮಿ ಇದೊಂದು 3 ಅಡಿ 5 ಅಡಿ ಜಾಸ್ತಿ ಸಿಗ್ತದೆ ಜಾಗ. ಈಗ ಒಂದು ಗಾಡಿ ನಾವು ತಳ್ಳೋ ಗಾಡಿ ಏನಕ್ಕೆ ಕಂಡಿರ್ತಾರೆ 5ಕ್ಕೆ 4 ಅಡಿನೂ 5 ಅಡಿನೂ 6 ಅಡಿ ಅಷ್ಟಾಗಲ್ಲ ಇದನ್ನ ಮಾಡ್ಕೊಬಹುದು. ಇದೆಲ್ಲ ಏನ್ ರೇಟ್ ಇದೆ ಸರ್? ಇದು ನಾವು ಇವಾಗ ಮೈಲೇಜ್ ಬಂದ್ಬಿಟ್ಟು 100 km ಸೆಲೆಕ್ಷನ್ ಮಾಡೋ ಗಾಡಿ ಬಂದ್ಬಿಟ್ಟು ಒಂದ್ 80 ಅಂತೂ ಪಕ್ಕಾ ಬರ್ತೈತೆ. ಅವ್ರು ಓಡಿಸ್ಕೊಂಡ್ ಬೇಕಾ ಇದು ಮಾಡ್ಕೊಬಹುದು. 80 km ಬರ್ತೀರಿ. ನಾವು 110-120 km ಮೈಲೇಜ್ ಹಾಕಿರ್ತೀರಿ ಬ್ಯಾಟ್ರಿ. ನಾವು ಒಂದ್ 80 ಪಕ್ಕಾ ಬರ್ತೈತೆ. ಅವರು ಒಂದ್ ದಿನ ರೇಂಜ್ ಅಲ್ಲಿ ಓಡೋಕೋರ್ಗೆ 80 km ಆರಾಮಾಗಿ ಓಡೋಕೊಬಹುದು, ಏನು ಸಮಸ್ಯೆ ಇಲ್ಲ. ಅಂತ ಗಾಡಿಗೆ ನಾವು ಇದನ್ನ 1,20,000 ಆಫರ್ ಕೊಡ್ತಾ ಇದೀನಿ. 1,20,000 ಕೊಡ್ತಾ ಇದೀನಿ. ಬ್ಯಾಟ್ರಿ 3 ವರ್ಷ ಎಲ್ಲ ವಾರಂಟಿ ಇರ್ತೈತೆ, ಗಾಡಿ ಸರ್ವಿಸ್ ಇರ್ತೈತೆ. ಏನೇ ಒಂದು ಇಶ್ಯೂ ಬಂದು ನಾವೇ ಸಾಲ್ವ್ ಮಾಡ್ಕೊಡ್ತೀವಿ. ಜನರಲ್ ಚೆಕಪ್ ಅಲ್ಲಿ ಕರೆಕ್ಟ್ ಆಗಿ ಗಾಡಿ ಬಂದ್ರೆ ಮಾತ್ರ ನಿಮ್ಗೆ ಏನೇ ಪ್ರಾಬ್ಲಮ್ ಬಂದು ನಮ್ದೇ ಇರ್ತದೆ. ಜನರಲ್ ಚೆಕಪ್ ಬಂದಿಲ್ಲ, ನಾನು 6 ತಿಂಗಳಾದ್ರೂ ಬರಲ್ಲ, 1 ವರ್ಷ ಆದ್ರೂ ಬರೋ ಅಂದ್ರೆ ಬಂದ್ ಒಂದೇ ಕಿಟ್ಟಾಗ್ಬಿಟ್ರೆ ನನಗೂ ಕಂಪ್ನಿ ಕೊಡಲ್ಲ. ಹೌದು, ನಾನು ಕೈಯಿಂದ ಹಾಕಿ ಮಾಡಕ್ಕೂ ಆಗಲ್ಲ. ಹೌದು, ಅವತ್ತೇನಿದೆ ಅವ್ರು ಚಾರ್ಜ್ ಮಾಡ್ಬೋದು. ಕರೆಕ್ಟ್ ಆಗಿ ನಿಮ್ಗೆ 2,000 km 3,000 km ಒಂದ್ಸರಿ ಬಂದು ಚೆಕಪ್ ಮಾಡಿಸ್ಕೊಂಡು ಇಶ್ಯೂ ಬರಲ್ಲ ಗಾಡಿ. ಆ ತರ ಅಂದ್ರೆ ನಾವು ಕರೆಕ್ಟ್ ಆಗಿ ನೋಡ್ಕೊಂತೀವಿ. ಈ ತರ ಇರ್ತದೆ ಸರ್. ಆಮೇಲೆ ಇದ್ರಲ್ಲಿ 2 ವೀಲ್ ಬರ್ತದೆ. ಮಾಮೂಲಿ 2 ವೀಲ್ ಇವಾಗ ಸಿಮೆಂಟ್ ಹೊಡೆಯೋರಿಗೆ, ತರಕಾರಿ ಹೊಡೆಯೋರಿಗೆ, ಹಾಲು ಹೊಡೆಯೋರಿಗೆ, ಈ ತರಗೆಲ್ಲ ತುಂಬಾ ಅನುಕೂಲ ಇದೆ. ನಮ್ಮ ಹತ್ರ ನಮ್ದೇ ಓನ್ ರಾಫ್ಟ್ ಅವ್ರದೇ ಪೃಥ್ವಿ ಅಂತ ಮಾಡಿದೀವಿ. ತುಂಬಾ ಚೆನ್ನಾಗಿದೆ. ನಮ್ಮ ಮೇರೆಲ್ಲ ಗಾಡಿ ಸುಮಾರು ಗಾಡಿ ಕೊಟ್ಟಿದ್ವಿ. ಕಸ್ಟಮರ್ ಚೆನ್ನಾಗಿ ಲೈಫ್ ಕೊಡ್ತಾ ಇದ್ರೆ ಏನು ತೊಂದರೆ ಇಲ್ಲ ಸರ್ ಗಾಡಿ ಅಂತ. ಈಗ ಸದ್ಯಕ್ಕೆ ನನ್ನ ಹತ್ರ ಜಾಗ ಇಲ್ಲಿದ್ದಕ್ಕೋಸ್ಕರ ಗಾಡಿ ಗೋಡನ್ ಇಲ್ಲಿ ತರ್ಸ್ಕೊಳಕ್ ಆಗಿಲ್ಲ, ಇಲ್ಲಿಗೆ ತೋರ್ಸಕ್ ಆಗ್ತಾ ಇಲ್ಲ. ನಾನು ಅದನ್ನ ನೆಕ್ಸ್ಟ್ ಟೈಮ್ ಬಂದಾಗ ನಿಮ್ಗೆ ತೋರ್ಸ್ಕೊಡ್ತೀನಿ. ಸದ್ಯಕ್ಕೆ ಫೋಟೋ ಎಲ್ಲ ಅಪ್ಡೇಟ್ ಮಾಡಿ ನೀವು ಇದೆಯಾ ನನ್ನ ಹತ್ರ ನೋಡ್ತೀನಿ, ಜನ ನೋಡ್ಕೊಳ್ಳಿ. ಯಾವ ಸೆಲೆಕ್ಷನ್ ಆದ್ರೆ ಬಂದ್ ತಗೊಂಡೋಗ್ಲಿ. ಅನುಕೂಲ ಸಂಪಾದನೆ ಮಾಡ್ಕೊಂಡವ್ರಗ ಒಂದು ಬಿಸ್ನೆಸ್ ಮಾಡೋರ್ಗೆಲ್ಲ ತುಂಬಾ ಒಳ್ಳೆ ಗಾಡಿಗಳು. ಸರ್ವಿಸ್ ಇರಲ್ಲ, ಪೆಟ್ರೋಲ್ ಹಾಕ್ಬೇಕಪ್ಪ, ಆಯಿಲ್ ಹಾಕ್ಬೇಕು, ಅದ್ ಬಿದ್ದು ಇದು ಬಿದ್ದು ಹೋಯ್ತು, ಏನಿಲ್ಲ, ಆರಾಮಾಗಿ ಓಡಿಸ್ಕೊಬಹುದು. ಆರಾಮಾಗಿ ಏನ್ ಮೇಂಟೆನೆನ್ಸ್ ಜಾಸ್ತಿ ಇರಲ್ಲ, ಮೇಂಟೆನೆನ್ಸ್ ಇಲ್ಲ, ಜೀರೋ ಮೇಂಟೆನೆನ್ಸ್. ಎಲ್ಲ ತುಂಬಾ ಅನುಕೂಲ ಇದೆ ಸರ್. ವ್ಯಾಪಾರಗಾರಕ್ಕೆ, ನಾವು ಬಿಸ್ನೆಸ್ ಮಾಡೋರಿಗೆ, ಈಗ ಸಿಮೆಂಟ್ ಅಂಗಡಿಯವ್ರು ಆಗ್ಬೋದು, ಇಲ್ಲ ಏನೋ ಒಂದು ಅಂಗಡಿ ಹಾರ್ಡ್ವೇರ್ ಶಾಪ್ ಅವ್ರು ಆಗ್ಬೋದು, ಶಿಫ್ಟಿಂಗ್ ಮಾಡೋದಕ್ಕ ಏನಕ್ಕಾದ್ರೂ ಯೂಸ್ ಮಾಡ್ಕೊಬಹುದು. ಎಲ್ಲದಕ್ಕೂ ರೈತರಿಗೆ ಆಗ್ಬೋದು. ರೈತರಿಗೆ ನೀವು ತೋಟದಿಂದ ಏನೋ ತಗೊಂಡ್ಬರ್ಬೇಕು ಅಂದ್ರೆ ಹಾಕೊಂಡ್ ಬಂದ್ ಮನೆಗೆ ಹಾಕೊಂಡ್ಬರ್ಬೋದು. ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಇವಾಗ ಒಟ್ಟಿನಲ್ಲಿ ಎಲ್ಲಾ ತರ ಆಪ್ಷನ್ಸ್ ನಿಮ್ಮ ಹತ್ರ ಸಿಗ್ತದೆ. ಎಲ್ಲಾ ತರ ಆಪ್ಷನ್ಸ್ ಇದೆ ಸರ್. 3 ವೀಲರ್, 2 ವೀಲರ್, 3 ವೀಲರ್, ಲಗೇಜ್ ಗಾಡಿ, ಲೋಡರ್ ಗಾಡಿ, ನಿಮ್ಗೆ ಯಾವ ಗಾಡಿ ಬೇಕಂದ್ರೂ ನಮ್ಮ ಹತ್ರ ಸಿಗ್ತವೆ. ಇವಾಗ ನಿಮ್ದು ಇದೆಲ್ಲ ಎಲ್ಲಿ ಇರೋದು ಪ್ಲಾಂಟ್? ಇದೆಲ್ಲ ಮುಂಬೈ ಮ್ಯಾನುಫ್ಯಾಕ್ಚರ್. ಇವೆಲ್ಲ ಮುಂಬೈ ಪೂರ್ತಿ ನಮ್ದೆಲ್ಲ ನಮ್ದು ಪ್ಲಾಂಟ್ ಬಂದೇ ಮುಂಬೈ. ಇದು ರಾಫ್ಟ್ ಮೋಟರ್ಸ್ ನಮ್ದು ಇದು ನಮ್ಮ ಮಾಮೂಲಿ ಇಂಪೋರ್ಟ್ ಮಾಡೋದಲ್ಲ. ಇದು ಪೂರ್ತಿ ಮುಂಬೈಲೇ ರೆಡಿ ಆಗೋದು. ಎಲ್ಲಾ ರೆಡಿ ಮುಂಬೈಯಿಂದಾನೆ ನಮ್ಗೆ ಮೋಟರ್ ಗಿಟ್ರ್ ಗಾಡಿ ಏನೇ ಆಗ್ಬೇಕು ಅಂದ್ರು ನಮ್ಗೆ ಐಟಮ್ ಬರೋದು ಕೂಡ ನಮ್ಮ ಪಾರ್ಟ್ಸ್ ಅಂಗಡಿ, ಸರ್ವಿಸ್ ಸೆಂಟರ್ ಏನಿದೆ ನಮ್ದು, ಪೂರ್ತಿ ಐಟಮ್ ಮುಂಬೈಯಿಂದಾನೆ. ಇಲ್ಲಿ ಲೋಕಲ್ ಆಗಿ ನಾನು ಎಲ್ಲೂ ಪರ್ಚೇಸ್ ಮಾಡ್ತಾ ಇಲ್ಲ. ನಾನು ಯಾರ್ದು ಕಾಂಟ್ಯಾಕ್ಟ್ ಇಲ್ಲ, ನಮ್ಗೆ ಕಂಪನಿಯವ್ರ ಕಾಂಟ್ಯಾಕ್ಟ್ ಇಲ್ಲ. ನಮ್ದು ಏನ್ ರಾಫ್ಟ್ ಇದು ಅದೊಂದಿನ ನಮ್ ಡೈರೆಕ್ಟ್ ಡೀಲರ್. ನಾವು ಬೆಂಗಳೂರಿಗೆ ಒಬ್ಬರೇ ನಾವು ಸದ್ಯಕ್ಕೆ. ಇವಾಗ ಬೆಂಗಳೂರಲ್ಲಿ ಇದನ್ನ ನಾವು ತಗೋಬೇಕಾದ್ರೆ ಎಲ್ಲಿ ಬರ್ಬೇಕು ಸರ್? ಈಗ ಮೊದಲೆಲ್ಲ ರಾಜಾಜಿನಗರದಾಗ ಅಲ್ಲೆಲ್ಲ ಇತ್ತು. ಬಟ್ ಆ ಕಾಂಗ್ರೆಸ್ ಅವ್ರು ಏನೋ ಮಾಡ್ಕೊಂಡ್ರು, ನಿಲ್ಸಿದ್ದಾರೆ, ಸ್ಟಾಪ್ ಮಾಡಿದ್ದಾರೆ. ಬಟ್ ನಾನು 4 ವರ್ಷ ಆಯ್ತು ನನ್ನ ರಾಫ್ಟ್ ಇಂದ. ನಾನು ಇಲ್ಲೇ ಬಂದ್ರೆ ನೀವು ಫೋನ್ ಮಾಡಿದ್ರೆ ನಿಮ್ಗೆ ಎಲ್ಲಿ ಬೇಕೋ ಗಾಡಿ ಕಳ್ಸಿಕೊಡ್ತೀನಿ. ಎಲ್ಲಿ ಬರೋದು ನಿಮ್ ಶೋರೂಮ್? ಎಲ್ಲಿ? ನಮ್ದು ಯಲಹಂಕ ಬೆಳ್ಳಳ್ಳಿ ಕ್ರಾಸ್ ಅಂತ. ಈಗ ಯಲಹಂಕ ಅಂತ ನೀವು ಯಲಹಂಕದಿಂದ ನಾವು ಶಿವಾಜಿನಗರ ಹೋಗೋ ರೋಡ್ ಅಲ್ಲಿ 290 ಹೋಗೋ ರೋಡ್ ಬಸ್ ಅಲ್ಲಿ ಮೇನ್ ರೋಡ್ ಅಲ್ಲಿ ಬಸ್ ಸ್ಟಾಪ್ ಪಕ್ಕದಲ್ಲಿ ನಮ್ ಶೋರೂಮ್ ಇದೆ. ಅಂಡರ್ ಪಾಸ್ ಇದೆ ಅಲ್ಲಿ. ಅಂಡರ್ ಪಾಸ್ ಪಕ್ಕದಲ್ಲಿ ನಮ್ ಶೋರೂಮ್ ಇದೆ. ನೀವು ಯಾರನ್ನ ಕಸ್ಟಮರ್ ಬಂದು ವಿಸಿಟ್ ಮಾಡಿ, ಗಾಡಿ ಚೆಕ್ ಮಾಡಿ, ಓಡಿಸಿ ಅವ್ರ ಕಂಫರ್ಟ್ ಆಗಾದ್ರೆ ತಗೊಂಡೋಗ್ಲಿ. ಹೌದು, ಚೆನ್ನಾಗಿದೆ ಗಾಡಿ ಮಾತ್ರ. ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಯಾಕಂದ್ರೆ ನಾವು ಇವತ್ತು ನೆನ್ನೆ ಮಾಡಿ ಶೋರೂಮ್ ಅಲ್ಲ, 4 ವರ್ಷ ಆಗಿದೆ ಆಲ್ಮೋಸ್ಟ್ ಮಾಡಿ. 4 ವರ್ಷದಿಂದ ನಾನು ಯಾರಿಗೂ ತೊಂದರೆ ಆಗಿಲ್ಲ, ಜನಗಳಿಗೆ ಚೆನ್ನಾಗಿ ಓಡಿಸ್ತಾ ಇದೆ. ಜನಗಳಿಗೆ ನಾನು ಮೋಸ ಮಾಡಕ್ ನನಗೆ ಇಷ್ಟ ಇಲ್ಲ. ಏನಿದೆ ಅದು ತೋರಿಸಿದೀನಿ, ಕೊಡ್ತಾ ಇದೀನಿ ಅಷ್ಟೇ. ಕಸ್ಟಮರ್ ಕಂಪ್ನಿ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದೆ. ನಾನು ಕಸ್ಟಮರ್ ಒಳ್ಳೆ ಗಾಡಿಗಳು ಸುಮಾರು ನೋಡ್ತಾ ಇದ್ದೀನಿ, ಚೆನ್ನಾಗಿದೆ, ಓಡಿಸ್ಕೊಳ್ಳಿ. ಇಮಿಡಿಯೇಟ್ಲಿ ನನಗೆ ನಮ್ ಗಾಡಿಯಿಂದ ಬೇರೆ ಗಾಡಿಯಿಂದ ಐಟಮ್ ಹಾಕಿ
ನನ್ನ ಗಾಡಿ ಒಂದ್ ಸೊಲ್ಯೂಷನ್ ಸಿಗ್ತದೆ ಸರ್. ಒಂದೇ ದಿವಸದಲ್ಲಿ ನಾನು ಸರ್ವಿಸ್ ಮಾಡಿ ಕಳಿಸ್ತಾ ಇದ್ದೀನಿ ಗಾಡಿನ. ಒಂದೊಂದಿಂದಲೇ ಒಂದೇ ದಿನದಲ್ಲೇ ನಾನು 3 ಅವರ್ 4 ಅವರ್ ಟೈಮ್ ಅಲ್ಲಿ ನಿಮ್ ಗಾಡಿ ಸರ್ವಿಸ್. ಇವಾಗ ಇವತ್ತೊಂದು ಬಿಡ್ರಿ, ಇನ್ನೊಂದು 15 ನಾಳೆ ಬನ್ನಿ ಸರ್, ನಾಳೆ ಬನ್ನಿ ಸರ್, ಅದಿಲ್ಲ. ಬಟ್ ನಮ್ಗೆ ಏನಾಗಿದೆ, ನಮ್ ಸರ್ವಿಸ್ ನೋಡ್ಬಿಟ್ಟು ನಮ್ಮ ಕಂಪ್ನಿ ಗಾಡಿಗಳು ಸರ್ವಿಸ್ ಬರೋದು ಕಮ್ಮಿ ಆಗ್ಬಿಟ್ಟಿದೆ. ಆಚೆ ಗಾಡಿಗಳೇ ಜಾಸ್ತಿ ಬರ್ತಾ ಇದೆ. ನಮ್ ಜಾಗನೇ ಇಲ್ಲ ಇಟ್ಕೊಳಕ್ಕೆ, ಅಷ್ಟು ಗಾಡಿಗಳು ಬರ್ತವೆ. ಒಂದ್ ಮಾಡೋಷ್ಟಕ್ಕೆ ಇನ್ನೊಂದು ಸರ್ ನಮ್ಗೆ ಚೆನ್ನಾಗಿ ಮಾಡ್ತಾ ಇದೆ ಸರ್ ಸರ್ವಿಸ್, ನೀವು ನಮ್ ಗಾಡಿಗಳೆಲ್ಲ ಮಾಡ್ಕೊಡಿ ಸರ್. ಬಟ್ ಐಟಮ್ ಅಲ್ಲಿ ಚಿಕ್ಕಮ್ಮ ಎಲ್ಲದಕ್ಕೂ ಸ್ಕೂಲ್ ಮಾಡ್ತಾ ಇದ್ದೀನಿ. ಎಲ್ಲಾ ಗಾಡಿನೂ ಸರ್ವಿಸ್ ಮಾಡ್ಕೊಡ್ತಾ ಇದ್ದೀನಿ ಸರ್. ಇಡೀ ನಮ್ಮ ಯಲಹಂಕ ಸುತ್ತಮುತ್ತ ಎಷ್ಟು ಗಾಡಿಗಳು ಆಲ್ಮೋಸ್ಟ್ ನನ್ನ ಹತ್ರ ಬರ್ತಾ ಇದಾವೆ. ಎಲ್ಲಾ ಸರ್ವಿಸ್ ಮಾಡ್ಕೊಡ್ತಾ ಇದ್ದೀನಿ, ಏನೂ ಸಮಸ್ಯೆ ಇಲ್ಲ. ಸರ್ವಿಸ್ ಚೆನ್ನಾಗಿದೆ ನನ್ನ ಹತ್ರ. ಸೊ ಇವಾಗ ನೀವು ಬೇರೆ ಗಾಡಿಗಳನ್ನ ಸರ್ವಿಸ್ ಬೇರೆ ಗಾಡಿನೂ ಸರ್ವಿಸ್ ಮಾಡ್ಕೊಡ್ತೀನಿ ಸರ್. ಬೇರೆ ರಾಫ್ಟ್ ಮೋಟಾರ್ಸ್ ಏನಿಲ್ಲ, ಜನಗಳಿಗೆ ಅನುಕೂಲ ಆಗಿ ತಗೊಂಡಿದ್ದಾರೆ, ಕೆಲವು ಶೋರೂಮ್ ಮುಚ್ಕೊಂಡಿದ್ದಾರೆ. ಒಂದು ನೀವು ಬೇರೆ ಕಡೆ ತಗೊಂಡಾಗ, ನನ್ನ ಹತ್ರ ತಗೊಂಡಾಗ ಬೇರೆಗೂ ರೇಟ್ ಲೆಕ್ಕ ಹಾಕೊಂಡಾಗ ನನ್ನ ಹತ್ರ ಒಳ್ಳೆ ರೇಟ್ ಸಿಗ್ತಾ ಇದೆ ಸರ್. ಈಗ ಬೇರೆ ಹತ್ರ 30 ರೂಪಾಯಿ ನನ್ನ ಹತ್ರ 15 ರೂಪಾಯಿಗೆ ಸಿಗ್ತಾ ಇದೆ. ಅರ್ಧಕ್ಕರ್ಧ ಕಮ್ಮಿನೇ ಸಿಗುತ್ತೆ. ಐಟಮ್ ಬೇಕಾದ್ರೂ ನನ್ನ ಹತ್ರ ಸಿಗುತ್ತೆ. ಯಾರನ್ನ ಕೇಳಿ, ಈಗ ಏನೋ ಮೋಟರ್ ಹೋಯ್ತು, ಇಲ್ಲ ಕಂಟ್ರೋಲರ್ ಹೋಯ್ತು, ಏನೇ ಒಂದು ಹೋಯ್ತು ಅಂತ ನಾನು ಫೋನ್ ಮಾಡಿದ್ರೆ ನಾನು ಕಳಿಸ್ತೀನಿ. ಇವಾಗ ನನ್ನ ಹತ್ರ ಒಂದು ಹಳೆ ಗಾಡಿ ಇರ್ತದೆ, ಆ ಗಾಡಿ ಬ್ಯಾಟ್ರಿ ಚೆನ್ನಾಗಿರ್ತದೆ, ಬಟ್ ನನ್ ಗಾಡಿ ಯಾಕೋ ಹಳೇದಾಯ್ತು, ಚೇಂಜ್ ಮಾಡ್ಬೇಕು ಅಂತ. ಆ ತರ ಆಪ್ಷನ್ಸ್ ನಮ್ಮ ಹತ್ರ ಇದೆ. ಏನ್ ಕೊಡ್ತೀರಾ? ಈಗ ನಾವು ಹಳೆ ಗಾಡಿ ನಾವು ಪರ್ಚೇಸ್ ಮಾಡ್ಕೊಂತೀನಿ, ಈ ರೇಟ್ ಹಾಕೋಂತೀನಿ ಸರ್ ನಿಮ್ದು. ಬಟ್ ನಮ್ಮ ಹತ್ರ ಗಾಡಿ ತಗೊಂಡ್ರೆ ಮಾತ್ರ ಆಪ್ಷನ್ಸ್ ಕೊಡ್ತೀನಿ. ಅಂದ್ರೆ ಏನು? ಈಗ ನಮ್ಮ ಹತ್ರ ಎಕ್ಸ್ಚೇಂಜ್ ಗಾಡಿ ತಗೊಂತೀರಾ ನೀವು? ಹೌದು. ತಗೊಂಡ್ರೆ ನನ್ನ ನಾನು ನಿಮ್ಗೆ ಯಾವ ಗಾಡಿ ಕೇಳ್ತೀರೋ ರಾಫ್ಟ್ ನಾನು ತಗೊಂಡೋಗಿರ್ತೀನಿ, ಒಂದ್ 4-5 ವರ್ಷ ಆಯ್ತು, ಹಳೇದಾಗಿರ್ತದೆ. ಇವಾಗ ನನ್ಗೆ ಇದು ಗಾಡಿ ಬ್ಯಾಟ್ರಿ ಚೆನ್ನಾಗಿರ್ತದೆ, ಬ್ಯಾಟ್ರಿ ಚೆನ್ನಾಗಿದೆ, ಬಟ್ ಗಾಡಿ ಮಾಡಲ್ ಬೇಡ. ಇದು ಆಪ್ಷನ್ ನಮ್ಮಲ್ಲಿ ಇದೆ ಸರ್. ಈಗ ಹೊಸ ಬ್ಯಾಟ್ರಿ, ಹೊಸ ಗಾಡಿ ಅಂದ್ರೆ ಬ್ಯಾಟ್ರಿ ನಿಮ್ಗೆ 3 ವರ್ಷ 5 ವರ್ಷ ಓಡ್ತಾ ಇದೆ ಇವತ್ತು. ನಾನು ಆತರ ಮಾಡ್ತಾ ಇದ್ದೀನಿ. ಈಗ ನಿಮ್ ಗಾಡಿ ಬಿಟ್ಬಿಟ್ಟು ನಿಮ್ ಗಾಡಿಗೆ ಏನೋ ಒಂದ್ 5-10 ಸಾವಿರ ರೂಪಾಯಿ ನಾನು ಯಾವ ವ್ಯಾಪಾರ ನೋಡ್ಕೊಂತೀನಿ, ಗಾಡಿ ಕಂಡೀಷನ್ ನೋಡ್ಕೊಂತೀನಿ, ಅದಕ್ಕೊಂದು ವ್ಯಾಪಾರ ಮಾಡ್ಕೊಂತೀನಿ. ಈ ಗಾಡಿಗೆ ಇಷ್ಟು ಪೇಮೆಂಟ್, ಈಗ ಒಂದು 25, ಈಗ ಈ ಗಾಡಿಗಳೆಲ್ಲ ನಿಮ್ಗೆ ಬೇಕು ಅಂದ್ರೆ 15,000 20,000 ಒಳಗಡೆ ನಿಮ್ ಗಾಡಿ ಕೊಟ್ಬಿಡ್ತೀನಿ. ಹೊಸದಿನೇ ಬ್ಯಾಟ್ರಿ ಚಾರ್ಜರ್ ಎಲ್ಲ ನಿಮ್ದೇ ಇರ್ತದೆ. ಬ್ಯಾಟ್ರಿ ಇಶ್ಯೂ ಬಂದಿಲ್ಲ ಇವತ್ತು ಗಂಟ. ಪ್ರಕಾರ ನಮ್ಮ ಹತ್ರ ತಗೊಂಡಿಲ್ಲ. ಲಿಥಿಯಂ ಅಲ್ಲಿ ಹಾಕಿರೋರಿಗೆ ಯಾರಿಗೂ ಇಶ್ಯೂ ಬಂದಿಲ್ಲ. ಅಸೆಟ್ ಬ್ಯಾಟ್ರಿ ಎಲ್ಲರಿಗೂ ಇಶ್ಯೂ ಬಂದಿದೆ. ಲಿಥಿಯಂ ಅಲ್ಲಿ ಸ್ವಲ್ಪ ಚೆನ್ನಾಗಿದೆ ಬ್ಯಾಟ್ರಿ, ಯಾವ್ದು ಕಂಪ್ಲೇಂಟ್ ಇಲ್ಲ. ಈ ತರ ಬ್ಯಾಟ್ರಿ ಬೇಕು, ಅವ್ರ ಹತ್ರ ಬ್ಯಾಟ್ರಿ ಚೆನ್ನಾಗಿದೆ. ಈ ಗಾಡಿ 20,000 ಗಾಡಿ ಕೊಡ್ತೀವಿ. ಸೊ ಬ್ಯಾಟ್ರಿ ನಮ್ದೇ, ಚಾರ್ಜರ್ ನಮ್ದೇ. ಮತ್ತೆ 1 ವರ್ಷ ವಾರಂಟಿ ಕೊಟ್ಟಿದ್ದೀನಿ ಈ ಗಾಡಿಗೆ. ಕಂಟ್ರೋಲರ್ಗೆ 1 ವರ್ಷ ವಾರಂಟಿ ಕೊಟ್ಟಿರ್ತೀನಿ. ಅದ್ರ ಜೊತೆಗೆ ಬ್ಯಾಟ್ರಿಗೆ ಏನಾದ್ರು ವ್ಯಾರಂಟಿ ಇತ್ತು ಅದು ಇರುತ್ತೆ. ಅದು ನಮ್ದೇ ತಗೊಂಡಿದ್ರೆ ಗಾಡಿ, ಆ ಬ್ಯಾಟ್ರಿ ವಾರಂಟಿ ಇದಕ್ಕೂ ಕ್ಲೇಮ್ ಅದಕ್ಕೂ ಕೊಡ್ತೀರಾ? ಮಾಡಿಸ್ಕೊಡ್ತೀವಿ. ಇವಾಗ ಈ ಗಾಡಿ ತಗೋತೀನಿ, ಈ ಗಾಡಿ ತಗೊಂಡಾಗ ಏನಾಗುತ್ತೆ ಸರ್, ನಮ್ದು ರಾಫ್ಟ್ ಬ್ಯಾಂಡ್ ಇರೋದ್ರಿಂದ ಈ ಗಾಡಿ ನಿಮ್ಗೆ ಒಂದು 35,000 ರೂಪಾಯಿ ಕಾಸ್ಟ್ ಬೀಳ್ತದೆ. ಬೇರೆ ಗಾಡಿಗೆ ಮಾತ್ರ ಬ್ಯಾಟ್ರಿ ನಿಮ್ದು ಇದೆಯಾ ಹಾಕೊಂತೀನಿ ಅಂದ್ರೆ ಇದೊಂದು 35,000 ರೂಪಾಯಿ ಕಾಸ್ಟ್ ಅಲ್ಲಿ ಗಾಡಿ ಕೊಟ್ಬಿಡ್ತೀರಾ. ಇದ್ರಾಗೆಲ್ಲ ಲೈಫ್ ಇರ್ತೈತೆ. ನಿಮ್ 3 ವರ್ಷ 4 ವರ್ಷ 5 ವರ್ಷ ಆದ್ರೂ ಗಾಡಿ ಏನು ಆಗಲ್ಲ. ಬಟ್ ಡ್ಯಾಮೇಜ್ ಮಾಡ್ಕೊಂಡ್ ಬಂದ್ರೆ ಅದೇನು ಮಾಡಕ್ಕಾಗಲ್ಲ. ಬಟ್ ನಾನು ಕರೆಕ್ಟ್ ಆಗಿ ಓಡಿಸ್ಕೊಂತ ಇದೀನಿ, ನನಗೆ ಏನು ತೊಂದರೆ ಇಲ್ಲ, ನೀಟಾಗಿ ಮಾಡ್ಕೊಂಡಿದ್ದಪ್ಪ ಗಾಡಿ. ಅದು ಕಂಪ್ಲೇಂಟ್ ಅಂತ ಇವತ್ತು ಗಂಟೆ ಬಂದಿಲ್ಲ ಸರ್. 4 ವರ್ಷದಿಂದ ಗಾಡಿ ಸೇಲ್ ಮಾಡಿದೀನಿ. ಇವತ್ತು ನನ್ನ ಗಾಡಿ ನಮ್ ಶೋರೂಮ್ ಅಲ್ಲಿ ಒಂದಿಲ್ಲ ಸರ್ವಿಸ್ ಡ್ಯೂ ಇರೋವು, ರಿಪೇರಿ ಬ್ಯಾಂಡ್, ಓನ್ ರಾಫ್ಟ್ ಬ್ಯಾಂಡ್. ಬಟ್ ಬೇರೆವೆಲ್ಲ ಇದಾವೆ, ಇಲ್ಲ ಅಂತ ಹೇಳಿದ್ರು ಬರ್ತಾ ಇದೆ. ಬಟ್ ನಮ್ ರಾಫ್ಟ್ ಬ್ಯಾಂಡ್ ಸರ್ವಿಸ್ ಬರೋದು ಕಮ್ಮಿ. ಸೊ ಕ್ವಾಲಿಟಿ ಚೆನ್ನಾಗಿರ್ತದೆ, ಸಸ್ಪೆನ್ಷನ್ ಚೆನ್ನಾಗಿರ್ತದೆ, ಮೋಟರ್ ಚೆನ್ನಾಗಿರ್ತದೆ, ಕಂಟ್ರೋಲರ್ ಐಬಿ ಹಾಕಿರ್ತಾರೆ, ವೈರಿಂಗ್ ಕಿಟ್ ಚೆನ್ನಾಗಿರ್ತದೆ. ಪ್ರತಿ ಒಂದು ನಿಮ್ಗೆ ಬಿಲ್ಟ್ ಕ್ವಾಲಿಟಿಯಲ್ಲಿ ನಂಬರ್ 1 ಆಗಿರ್ತದೆ. ಓಕೆ, ಆ ತರ ಇರೋದ್ರಿಂದ ಗಾಡಿ ಗುಡ್ ಕಂಡೀಷನ್ ಓಡ್ತೈತೆ. ಇವಾಗ ನನಗೆ ಇನ್ನೊಂದು ಡೌಟ್ ಸರ್, ಇವಾಗ ಈ ವಿಡಿಯೋ ಮಾಡಿರ್ತೀವಿ, ಇವಾಗ ನಾನು ಎಲ್ಲೋ ಬೆಳಗಾವಿಲಿ ಇರ್ತೀನಿ, ಅಥವಾ ತುಮಕೂರಲ್ಲಿ ಇರ್ತೀನಿ, ಅಥವಾ ಮೈಸೂರು ಮಂಡ್ಯದಲ್ಲಿ ಇರ್ತೀನಿ, ಅಲ್ಲಿಂದ ಇಲ್ಲಿ ಬಂದು ನಾನು ಗಾಡಿ ತಗೋಬೇಕು ಸರ್. ಈಗ ನೀವು ಲಾಸ್ಟ್ ಟೈಮ್ ಒಂದು ಮಾಡಿದಾಗ ನಿಮ್ಮ ರಿವ್ಯೂ ನೋಡಿದ್ರೆ ನಾನು ಎಷ್ಟೆಷ್ಟು ಕಡೆ ಗಾಡಿ ಕೊಟ್ಟಿದ್ದೀನಿ ಅಂತ ನೀವು ನೋಡಿರೋರ್ಗೂ ಗೊತ್ತಿರ್ತದೆ. ತಗೊಂಡಿರೋರಿಗೆ ಬೆಳಗಾಂ ಗಾಡಿ ಕೊಟ್ಟಿದ್ದೀನಿ, ಬಳ್ಳಾರಿ ಗಾಡಿ ಕೊಟ್ಟಿದ್ದೀನಿ, ಮೈಸೂರು ಗಾಡಿ ಕೊಟ್ಟಿದ್ದೀನಿ, ಚಾಮರಾಜಪೇಟೆ ಗಾಡಿ ಕೊಟ್ಟಿದ್ದೀನಿ, ನಮ್ ಆಲ್ಮೋಸ್ಟ್ ತುಮಕೂರು ಗಾಡಿ ಕೊಟ್ಟಿದ್ದೀನಿ, ಸಿರಾ ಗಾಡಿ ಕೊಟ್ಟಿದ್ದೀನಿ, ದಾವಣಗೆರೆ ಗಾಡಿ ಕೊಟ್ಟಿದ್ದೀನಿ. ಎಲ್ಲಾ ಕಡೆ ನಮ್ದು ಬೆಳಗಾವಿಂದಾನೇ ಗಾಡಿ ಬರೋದು ನಮ್ದು. ಅದೇ ರೂಟಲ್ಲಿ ಬೆಳಗಾವಲ್ಲಿ ಗಾಡಿ ಇಳಿಸ್ಬಿಟ್ಟು ಬರ್ತಾರೆ ನಂಬರ್, ಅಲ್ಲೇ ಡೆಲಿವರಿ ಕೊಟ್ಬಿಡ್ತಾರೆ ಕಸ್ಟಮರ್ಗೆ. ದಾವಣಗೆರೆ ನಮ್ ರೂಟಲ್ಲಿ ಯಾರನ್ನ ಬಂತು ಅಂದ್ರೆ, ಈ ರೂಟಲ್ಲಿ ಯಾರನ್ನ ಬಂತು ಅಂದ್ರೆ ತುಮಕೂರು ಗಂಟ ಬೆಂಗಳೂರು ಎಲ್ಲ ನಾನು ಸಪ್ಲೈ ಕೊಡ್ತೀನಿ ಇಲ್ಲಿಂದ. ನೆಲಮಂಗಲದಿಂದ ಆಚೆ ಬರೋ ಗಾಡಿ ದಾವಸ್ಪೇಟೆಗೆ ಬಂದ್ರು ನಾನು ಅಲ್ಲೇ ಇಳಿಸ್ಕೊಡ್ತೀನಿ ಗಾಡಿನ. ಅಲ್ಲೇ ಚೆಕ್ ಮಾಡಿ, ಅಲ್ಲೇ ತಲೆ ಕೊಟ್ಟು ಅವ್ರಿಗೆಲ್ಲ ಟ್ರೈನಿಂಗ್ ಕೊಟ್ಟು ಎಲ್ಲ ತೋರಿಸ್ಕೊಟ್ಟು ಅಲ್ಲೇ ಇಳಿಸ್ಕೊಡ್ತೀನಿ ಗಾಡಿನವ್ರಿಗೆ. ಸೊ ಈ ಆತರ ಸರ್ವಿಸ್ ಇದೆ. ಬೆಳಗಾವಿಂದ ನಮ್ ಗಾಡಿ ಬರೋದೇ ಮಹಾರಾಷ್ಟ್ರದಿಂದ ಆಲ್ಮೋಸ್ಟ್. ಅಲ್ಲೇ ಲೋಡ್ ಮಾಡ್ಕೊಂಡು ಬೆಳಗಾಂ ದಾಟಿದ ತಕ್ಷಣ ಬುಕಿಂಗ್ ಬಂತು ಅಂದ್ರೆ ನನಗೆ ನಿಯರ್ ನಮ್ ಬಾರ್ಡರ್ಗಿಂತ ಆ ಕಡೆ ಹೋಗಿರೋವನ್ನೆಲ್ಲ ಅಲ್ಲಿಂದ ಹಂಗೆ ಕೊಡ್ತಾರೆ. ಸರಿ, ನಮ್ ಅಹಮದಾಬಾದಲ್ಲೆಲ್ಲ ನಮ್ದು ಆ ಕಡೆ ಎಲ್ಲ ಇದಿದೆ, ಯೂನಿಟ್ ಇದಾವೆ. ಆ ಕಡೆ ನಮ್ ಚೆಕ್ ಮಾಡ್ಕೊಂಡು ಸಿಗುತ್ತೆ ಎಷ್ಟು ಯೂನಿಟ್ ಇದೆ ಅಂತ. ಗೊತ್ತಾಗ್ಬಿಡ್ತದೆ, ನಾವು ಹೇಳ್ಕೊಡೋದೇನಿಲ್ಲ. ಎಲ್ಲಾ ಕಡೆ ಸರ್ವಿಸ್ ಸೆಂಟರ್ ಇದೆ, ಎಲ್ಲಾ ಕಡೆನೂ ಗಾಡಿ ಸಿಗುತ್ತೆ. ಆಲ್ ಇಂಡಿಯಾದಲ್ಲಿ ಸಪ್ಲೈ ಇದೆ ಗಾಡಿದು.
ನಮ್ದೊಂದೇ ಅಲ್ಲ, ನಮ್ ಇಲ್ಲೇ ಮಾಡ್ತಾ ಇಲ್ಲ, ಆಲ್ ಇಂಡಿಯಾದಲ್ಲಿ ಗಾಡಿ ಓಡ್ತಾ ಇದೀವಿ. ಸರಿ ಸರಿ ಸರಿ. ನಮ್ಮ ಕರ್ನಾಟಕದಲ್ಲೇ ಮಾತ್ರ ಅಲ್ಲ, ಆಲ್ ಇಂಡಿಯಾದಲ್ಲಿ ಸಪ್ಲೈ ಇದೆ ಗಾಡಿ. ಸಪ್ಲೈ ಇದೆ. ಚೆಕ್ ಮಾಡ್ಕೊಬಹುದು ಗೂಗಲ್, ಬೇರೆ ನಿಮ್ ಮೆಸೇಜ್ ಹಾಕೋದು, ನಮ್ಮ ಇದ್ರಲ್ಲಿ ಪ್ರೊಫೈಲ್ ಅಲ್ಲಿ ಬುಕ್ ಮಾಡಿದ್ರೆ ಅಲ್ಲೇ ಬುಕಿಂಗ್ ಆಗುತ್ತೆ. ಬುಕಿಂಗ್ ಅಮೌಂಟ್ ಹಾಕಿದ್ರೆ ಗಾಡಿ ನಿಮ್ಮ ಸ್ಪಾಟ್ ಬರ್ತದೆ. ಓಕೆ, ಬುಕಿಂಗ್ ಅಮೌಂಟ್ ಎಷ್ಟಿದೆ ಸರ್? ಸರ್ 5,000 ರೂಪಾಯಿ ಇದೆ ಬುಕಿಂಗ್ ಅಮೌಂಟ್. ಗಾಡಿ ಅವ್ರು ದೂರ ಆದ್ರೆ ಪೂರ್ತಿ ಅಮೌಂಟ್ ಪೇ ಮಾಡ್ಬೇಕಾಗುತ್ತೆ. ಗಾಡಿ ಏನು ಆತರ ಕಂಫರ್ಟ್ ಆಗಿಲ್ಲ, ಏನು ಪ್ರಾಬ್ಲಮ್ ಆಯ್ತು ಅಂದ್ರೆ ಗಾಡಿ ರಿಟರ್ನ್ ಮಾಡ್ಕೊಳ್ತಾ ಇದೆ. ನಮ್ ಆಪ್ಷನ್ಸ್ ಇದೆ. ಬಟ್ ಗಾಡಿ ಏನು ಪ್ರಾಬ್ಲಮ್ ಇರಲ್ಲ. ಇಲ್ಲಿ ಬೇಕಾದ್ರೆ ಟ್ರೈಲ್ ಬೇಕು ಅಂದ್ರೆ ಚೆಕ್ ಮಾಡಿ ಗಾಡಿ ತಗೊಂಡೋಗ್ಬೋದು. ಆ ತರ ಡೌಟ್ ಇದ್ರೆ ಇಲ್ಲಿ ಬಂದೆಲ್ಲ ಚೆಕ್ ಮಾಡಿದ್ರೆ ನಾವು ಅಲ್ಲಿಗೆ ಗಾಡಿ ಬೇರೆ ಗಾಡಿ ಕಳ್ಸಿಕೊಡ್ತೀವಿ. ಸೊ ಒಟ್ಟಿನಲ್ಲಿ ಆಲ್ ಓವರ್ ಕರ್ನಾಟಕ ಎಲ್ಲಿಗಾದ್ರೂ ಗಾಡಿ ಕೊಡ್ತೀವಿ. ಏನು ತೊಂದರೆ ಇಲ್ಲ. ಇವಾಗ EMI ಏನಾದ್ರು ಆಪ್ಷನ್ ಇದೆಯಾ ಸರ್? EMI ಎಲ್ಲಾ ಲೋನ್ಸ್ ಆಪ್ಷನ್ಸ್ ಇದೆ. ನನ್ನ ಹತ್ರ ಒಂದು 3 ಬ್ಯಾಂಕ್ 4 ಬ್ಯಾಂಕ್ ಇದೆ. ನಿಮ್ಗೆ ಯಾವ್ದು ನಮ್ಮ ಕರ್ನಾಟಕ ಬೆಂಗಳೂರು ಇದರಲ್ಲಿ ನಮ್ಮ ಪಿನ್ ಕೋಡ್ ಅಲ್ಲಿ ಏನ್ ಬರ್ತೈತೋ ಒಬ್ಬರೇ ಆಧಾರ್ ಕಾರ್ಡ್ ಮೇಲೆ ಪ್ಯಾನ್ ಕಾರ್ಡ್ ಮೇಲೆ ಆಗುತ್ತೆ. ಇಲ್ಲ ಬೇರೆ ಪಿನ್ ಕೋಡ್, ಈಗ ಮಹಾರಾಷ್ಟ್ರ ಆ ಕಡೆ ಆಚೆ ಕಡೆಯಿಂದ ಬಂದಿರ್ತಾರೆ, ಇಲ್ಲ ಬೆಂಗಳೂರು ಬಿಟ್ಟು ನಮ್ಗೆ ದೂರದಿಂದ ಬರ್ತಾರೆ, ತುಮಕೂರೆಲ್ಲ ಬಂದಿರ್ತಾರೆ. ಬಟ್ ಅವ್ರಿಗೆ ರೆಂಟಲ್ ಅಗ್ರಿಮೆಂಟ್ ಬೇಕು 3 ತಿಂಗಳಿಗೆ. ನಮ್ಮ ಬೆಂಗಳೂರು ಲೊಕೇಶನ್ ಯಾವ ಲೊಕೇಶನ್ ಇದ್ರೆ ಅಲ್ಲಿ ಅಗ್ರಿಮೆಂಟ್ ಬೇಕಾಗುತ್ತೆ 3 ತಿಂಗಳಿಗೆ. ನನಗೆ ಇಲ್ಲ ಗ್ಯಾಸ್ ಬಿಲ್ ಬೇಕಾಗುತ್ತೆ. ಯಾವ ಎಲ್ಲಾನ ಇರ್ಲಿ ಅವರು. ಇವಾಗ ನಾನು ಮಂಡ್ಯದಲ್ಲಿದ್ದೀನಿ, ಇವಾಗ ನಾನು ಇರೋದೇ ಮಂಡ್ಯ, ನನ್ಗೆ ಇಲ್ಲಿ ಬಂದು EMI ತಗೋಬೇಕು, ಸಿಗಲ್ಲ ಸರ್, ನಿಮ್ಗೆ ಸಿಗಲ್ಲ. ಆ ಕಸ್ಟಮರ್ಗೆ ಲೋನ್ ಸಿಕ್ಕಲ್ಲ. ಯಾಕಂದ್ರೆ ನಮ್ಗಿರೋದು ಲಿಮಿಟ್ ಬೆಂಗಳೂರು ಅನ್ನೋ ಗ್ರಾಮಾಂತರ ಎಲ್ಲಿ ಗಂಟ ಬೆಂಗಳೂರು ಇದೆ ಅಲ್ಲಿ ಗಂಟ ನಾನು ಲೋನ್ ಮಾಡ್ಸಕ್ ಟ್ರೈ ಮಾಡ್ಬೋದು. ಓಕೆ, ಬೆಂಗಳೂರು ದಾಟಿದ ಮೇಲೆ ನನಗೆ ಲೋಕಲ್ ಅಡ್ರೆಸ್ ಏನೋ ಒಂದು ಬೇಕೇ ಬ್ಯಾಂಕ್ ಅವ್ರಿಗೆ. ಹೌದು, ಯಾಕಂದ್ರೆ ಕಲೆಕ್ಷನ್ ಟೀಮ್ ಆ ಕಡೆ ಇರಲ್ಲ. ನಮ್ದು ಬೇರೆ ಕಡೆ ಎಲ್ಲ ಇದ್ರೆ ಬೇರೆ ಕಡೆ ಹೋಗುತ್ತೆ. ನಮ್ ಟೀಮ್ ಆ ಕಡೆ ಇರಲ್ಲ. ನಮ್ದೇನ್ ಬೆಂಗಳೂರು ಗ್ರಾಮದಲ್ಲಿ ಏನ್ ಬೆಂಗಳೂರು ಸುತ್ತಮುತ್ತ ಎಷ್ಟು ಕಿಲೋಮೀಟರ್ ಇದೋ ಅಷ್ಟು ನಾನು ಲೋನ್ ನಿಮ್ಗೆ ಬರೀ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮೇಲೆ ಆಗುತ್ತೆ. ಲೋನ್ ಮಾಡ್ಕೊಡ್ತೀರಾ? ಅಂದ್ರೆ ಬೆಂಗಳೂರು ಲೊಕೇಶನ್ ಅವ್ರು ಮಾತ್ರ. ನಿಮ್ಗೆ 0 ಡೌನ್ ಪೇಮೆಂಟ್ ಪ್ರೊಫೈಲ್ ಚೆನ್ನಾಗಿದೆ, ನನ್ಗೆ ಡೌನ್ ಪೇಮೆಂಟ್ ಕಟ್ಟಕ್ಕಾಗಲ್ಲ, ಒಂದ್ 5,000 ಕಟ್ತೀನಿ ಒಂದು ಓಕೆ, ಇಲ್ಲ ಒಂದು ಟೋಕನ್ ಅಡ್ವಾನ್ಸ್ ತರ 1-2,000 ಮಾಡ್ತೀನಿ ಸರ್, ಲೋನ್ ಮಾಡಿಸ್ಕೊಟ್ಬಿಡಿ ಸರ್ ಅಂದ್ರೆ ನಾನು ಅದಕ್ಕೂ ರೆಡಿ. ಪ್ರೊಫೈಲ್ ಚೆನ್ನಾಗಿರ್ಬೇಕು. ಲೋನ್ ಚೆನ್ನಾಗಿದ್ರೆ ನಾನು 0 ಡೌನ್ ಪೇಮೆಂಟ್ ಗಾಡಿ ಕೊಡ್ತೀರಾ? ಈಗ ಒಂದು 100 ಕಿಲೋಮೀಟರ್ ಬ್ಯಾಟ್ರಿ ಬೇಕು, 200 ಕಿಲೋಮೀಟರ್ ಬ್ಯಾಟ್ರಿ ಬೇಕು, ರೇಂಜ್ ಜಾಸ್ತಿ ಬೇಕು, ನಾವು 1 ಲಕ್ಷ ಗಂಟ ನಾವು ಲೋನ್ ಅಪ್ರೂವ್ ಮಾಡ್ಕೊಡ್ತೀವಿ. 1 ಲಕ್ಷದ ಗಂಟ 1 ಲಕ್ಷ. ಅದ್ರ ಮೇಲೆ ನಾವು ರೇಂಜ್ ಜಾಸ್ತಿ ತಗೊಂಡಾಗ ಅದ್ರ ಪೇಮೆಂಟ್ ಅವ್ರು ಮಾಡ್ಲೇಬೇಕಾಗುತ್ತೆ. ಚಿಕ್ಕದೆಲ್ಲ ತಗೊಂತಾರೆ ಅಂದ್ರೆ ಈಗ 35,000ಕ್ಕೆಲ್ಲ ಬೇಕು ಅಂದ್ರೆ ನಮ್ ಬಜಾಜ್ ಕಾರ್ಡ್ ಇನ್ನೊಂದು ಲೋನ್ ಯಾವ್ದನ್ನ ಬೇರೆ ಬ್ಯಾಂಕ್ ಅಲ್ಲಿ ಮಾಡ್ತೀನಿ ಅಂದ್ರೆ ಇದಕ್ಕೂ ಕೂಡ ಲೋನ್ ಮಾಡಿಸ್ಕೊಡ್ತೀವಿ. 5,000 ಡೌನ್ ಪೇಮೆಂಟ್, ಬೇರೆ 5,000 ಕೊಟ್ಟರೆ 35,000 ಕೂಡ 5,000 ರೂಪಾಯಿ ಡೌನ್ ಪೇಮೆಂಟ್ ಕಟ್ಟಿದ್ರೆ ಗಾಡಿ ಕೊಟ್ಬಿಡ್ತೀರಾ? ಬೆಂಗಳೂರು ಲೊಕೇಶನ್. ಸೊ ಬೇರೆ ಲೊಕೇಶನ್ ಆದ್ರೆ ಇನ್ನೊಂದು ಅಪ್ ಟು 1 ಲಕ್ಷದ ಗಂಟೆ ಲೋನ್ ಸಿಗುತ್ತೆ. 1 ಲಕ್ಷದ ಮೇಲೆ ಆದ್ರೆ ಅವಾಗ ಡೌನ್ ಪೇಮೆಂಟ್ ಮಾಡಕಾಗುತ್ತೆ. ಅವ್ರು ಆಲ್ಮೋಸ್ಟ್ ನೀವು ಹೇಳಿದ್ರೆ ಸರ್ ಈಗ 200 ಕಿಲೋಮೀಟರ್ ಬ್ಯಾಟ್ರಿ 1,10,000 ರೂಪಾಯಿ ಗಾಡಿ ಕೊಡ್ತಾರೆ. ಹೌದು, ಇನ್ನು 10,000 ರೂಪಾಯಿ 200 ಕಿಲೋಮೀಟರ್ ಬ್ಯಾಟ್ರಿ 150 ಕಿಲೋಮೀಟರ್ ಅವ್ರಿಗೆ ಡೌನ್ ಪೇಮೆಂಟ್ ಅವಶ್ಯಕತೆ ಇಲ್ಲ. ಈಗ 198,000 ರೂಪಾಯಿ ಬೇಕಾಗಿಲ್ಲ, ಅಲ್ಲಿಗೆ ಸರ್ ಹೋಗುತ್ತೆ. ಹೌದು, ಆಗ ನಾವು ಯಾಕಂದ್ರೆ ರೆಸ್ಪಾನ್ಸ್ ಅಂದ್ಬಿಟ್ಟು 5,000 ರೂಪಾಯಿ ಅಂತ ನಾವು ಟೋಕನ್ ಅಡ್ವಾನ್ಸ್ ಮಾಡ್ತೀವಿ. ಗಾಡಿ ಅಗ್ರಿಮೆಂಟ್ ಚಾರ್ಜ್ ಮತ್ತೆ ಈ ಲೋನ್ ಡೌನ್ ಪೇಮೆಂಟ್ 5,000 ರೂಪಾಯಿ ನಾವು ಮಾಡಿಸ್ಕೊಟ್ಬಿಡ್ತೀರಾ? 5,000 ರೂಪಾಯಿ ಮಾಡಿಸ್ಕೊಡ್ಲೇಬೇಕು. ಯಾಕಂದ್ರೆ ಬ್ಯಾಂಕ್ ಏನಂದ್ರೆ ಏನೋ ಒಂದು ಡೌನ್ ಪೇಮೆಂಟ್ ಮಾಡೋರು ಅಂತ ಬೇಕಲ್ಲ ಸರ್, ಪ್ರೂಫ್ ಬೇಕು. ಏನಿಲ್ಲ 0 ಡೌನ್ ಪೇಮೆಂಟ್ ಅಂದ್ರೆ ಕಷ್ಟ ಆಗುತ್ತೆ. 5,000 ರೂಪಾಯಿ ಮಾತ್ರ ನಾವು ಗಾಡಿಗೆ ಡೌನ್ ಪೇಮೆಂಟ್ ಮಾಡಿಸ್ಕೊಡ್ತೀವಿ. 75,000 ರೂಪಾಯಿ ಗಾಡಿ ನಿಮ್ಗೆ 5,000 ರೂಪಾಯಿ ಡೌನ್ ಮಾಡಿಸ್ಕೊಂಡು 70,000 ರೂಪಾಯಿ ಲೋನ್ ಮಾಡಿಸ್ಕೊಡ್ತೀನಿ. 1 ಲಕ್ಷದ ಗಾಡಿ ತಗೊಂಡ್ರೆ ನೀವು 98,000 ರೂಪಾಯಿ ನಾನು ಕೊಡ್ತೀನಿ ನಿಮ್ಗೆ. ಹೌದು, 5,000 ರೂಪಾಯಿ ಕೂಡ 90,000 ಲೋನ್ ಮಾಡಿಸ್ಕೊಡ್ತೀನಿ. ಅದೇ 5,000 ರೂಪಾಯಿ ಕೂಡ ಮಿಕ್ಕಿ 90,000 ರೂಪಾಯಿ ಲೋನ್ ಮಾಡಿಸ್ಕೊಡ್ತೀವಿ. ಆ ತರ ಪ್ರತಿ ತಿಂಗಳು 24 ತಿಂಗಳಿಗಂತ ನಿಮ್ಗೆ EMI ಆಪ್ಷನ್ಸ್ ಐತೆ. ನೀವು ಎಷ್ಟು ತಿಂಗಳು ಬೇಕಾದ್ರೆ 6 ತಿಂಗಳ ಗಂಟ ನಿಮ್ಗೆ ಪ್ರಾಬ್ಲಮ್ ಇದೆ. 6 ತಿಂಗಳ ನೀವು ಕ್ಲಿಯರ್ ಮಾಡ್ಕೊಂತೀರಾ? ಓಕೆ. ಇಲ್ಲ 8 ತಿಂಗಳು 12 ತಿಂಗಳು ಮಾಡ್ಕೊಂತೀರಾ? 18 ತಿಂಗಳು ಮಾಡ್ಕೊಂತೀರಾ? ಇಲ್ಲ 28 ತಿಂಗಳು 24 ತಿಂಗಳು ಮಾಡ್ಕೊಂತೀರಾ? ಸರಿ, ನಿಮ್ ಇಷ್ಟ. ಆ ತರ ಅವ್ರವ್ರ ಕಸ್ಟಮರ್ ಹೆಂಗೆ ಅನುಕೂಲ ಆಗುತ್ತೋ ಹಂಗ್ ಮಾಡ್ಕೊಡ್ತೀರಾ? ಆ ತರ ಇದೆ ಸರ್ ನಮ್ಮಲ್ಲ. ಸೊ ಒಟ್ಟಿನಲ್ಲಿ ಈ ತರ ಎಲ್ಲ ಆಪ್ಷನ್, ಈ ತರ ಎಲ್ಲ ಸರ್ವಿಸ್ ಇವಾಗ ಕೊಡ್ತಾ ಇಲ್ಲ. ಆ ತರ ವೆಹಿಕಲ್ 4-5 ತರ ಮಾಡ್ಲು ನಮ್ದು ರಾಫ್ಟ್ ಕಂಪನಿಯಿಂದನೇ ನಿಮ್ಗೆ ಸಿಗುತ್ತೆ. ಇವಾಗ ನಿಮ್ಗೆ ಕಾಲ್ ಮಾಡ್ಬೇಕು ಅಂದ್ರೆ ಸರ್ ಇವಾಗ ನಂಬರ್ ಏನಾರ ಸರ್ ನಮ್ ನಂಬರ್ ಎಲ್ಲ ಕೊಡ್ತೀನಿ, ಕಾಲ್ ಎಲ್ಲ ಮಾಡ್ಬೋದಾ? ಮಾಡಿ ನಮ್ದೊಂದು 3 ನಂಬರ್ ಇರ್ತದೆ. ಆಫೀಸ್ ನಂಬರ್ ಒಂದು, ನಮ್ ಸ್ಟಾಫ್ ನಂಬರ್ ಒಂದು, ನಮ್ದೊಂದು ಪರ್ಸನಲ್ ನಂಬರ್ ಒಂದು ಕೊಟ್ಟಿರ್ತೀನಿ. ನಿಮ್ಗೆ ಯಾವ ತರ ಗಾಡಿ ಬೇಕು, ಏನ್ ಬೇಕು, ನಿಮ್ಗೆ ಹತ್ರ ಇದ್ರೆ ನೀವು ತುಂಬಾ ಚೆನ್ನಾಗಿ ಅನುಕೂಲ ಆಗುತ್ತೆ. ಬಂದು ನೋಡ್ಬಿಟ್ಟು ಗಾಡಿನ ಎಲ್ಲ ಚೆಕ್ ಮಾಡಿ ಓಡಿಸಿ ನಿಮ್ಗೆಲ್ಲ ಕಂಪಲ್ ನೋಡ್ಕೊಂಡು ನಿಮ್ಗೆ ಓಕೆ ಆಗಿದ ತಕ್ಷಣ ನೀವು ಮಾಡ್ಕೊಂಡು ಹೋಗ್ಬೋದು. ಎಲ್ಲ ಇದ್ದು ನೀವು ಸುಮ್ಗೆ ಕಾಲ್ ಮಾಡೋದು, ಸುಮ್ಗೆ ಕೇಳ್ಕೊಳೋದು ಅದೆಲ್ಲ ಬೇಡ. ಚೆನ್ನಾಗಿ ನೀವು ಕಂಫರ್ಟ್ ಅನ್ನೋ ಆತರ ಡೌಟ್ ಇದ್ರೆ ಸೀದಾ ಬಂದ್ಬಿಡಿ ಶೋರೂಮ್ ಬಂದ್ಬಿಟ್ಟು ಗಾಡಿ ಓಡಿಸಿ ಚೆಕ್ ಮಾಡಿ. ಇಲ್ಲ ನಿಮ್ಗೆ ಡೌಟ್ ನೀವು 200 ಕಿಲೋಮೀಟರ್ ಮೈಲೇಜ್ ಕೊಡಲ್ಲಪ್ಪ, ನೀವು ಸುಮ್ ಹೇಳ್ತೀನಿ ಅನ್ನಂಗಿದ್ರೆ ಜೊತೆ ನೀವು ಗಾಡಿ ಯಾವ ತಗೊಂತಿರೋ ಬಿಡ್ತಿರೋ ಸೆಕೆಂಡ್ ನಾನು ಓಡಿಸಿ ನಿಮ್ಗೆ 200 ಕಿಲೋಮೀಟರ್ ತೋರಿಸ್ಕೊಡ್ತೀನಿ, ಪ್ರೂವ್ ಮಾಡ್ಕೊಡ್ತೀನಿ. ಓಕೆ, ಅದ್ ನಾನು ಗ್ಯಾರಂಟಿ ಕೊಡ್ತೀನಿ. ಹೇಳ್ತಾರೆ ಯೂಟ್ಯೂಬರ್ ಸುಮ್ ಹೇಳ್ಬಿಡ್ತಾರೆ ಅವರೆಲ್ಲ ಮೈಲೇಜ್ ಬರಲ್ಲ ಅಂತ. 100% ನಾನು ತೋರಿಸ್ಕೊಡ್ತೀನಿ ಸರ್. ಅವ್ರಿಗೆ ಪ್ರೂವ್ ಮಾಡಿದ್ರೆ ತೋರಿಸ್ತಾರೆ. ಅವ್ರ ಗಾಡಿ ತಗೊಂಡಿಲ್ಲ ಅಂದ್ರೂ ಪರವಾಗಿಲ್ಲ,
ಅವ್ರಿಗೆ ಕನ್ಫರ್ಮ್ ಆಗಿ 200 ಕಿಲೋಮೀಟರ್ ಮೈಲೇಜ್ ತೋರಿಸ್ಕೊ ಗ್ಯಾರಂಟಿ ಕೊಡ್ತೀರಾ? ಆ ಗ್ಯಾರಂಟಿ ನಾನು ತೋರಿಸ್ಕೊಡ್ತೀನಿ. ಓಕೆ ಸರ್, ಒಟ್ಟಿನಲ್ಲಿ ಒಳ್ಳೆ ಎಲೆಕ್ಟ್ರಿಕ್ ಸ್ಕೂಟರ್ ಗಳನ್ನ ಕೊಡ್ತಾ ಇದೀನಿ ಅಂತ ಕೊಡ್ತಾ ಇದೀನಿ. ಚೆನ್ನಾಗಿದೆ. ಬಟ್ ನಮ್ದು ರಾಫ್ಟ್ ಕಂಪನಿ ಅಂದ್ಬಿಟ್ಟು ಒಳ್ಳೆ ಬ್ರ್ಯಾಂಡೇ ಇದು. ಹಾ. ಬಟ್ ಎಲ್ಲಾ ಕಡೆನೂ ಚೆನ್ನಾಗಿದೆ ಮೂವಿಂಗು. ನೀವು ಡೌಟ್ ಇದ್ರೆ ಚೆಕ್ ಮಾಡ್ಕೊಳ್ಳಿ ಜನ, ಇದ್ರ ಮೇಲೆ ನೋಡ್ಕೊಳ್ಳಿ. ಯಾವ್ದೇ ತರ ಬ್ಲಾಸ್ಟ್ ಆಗಿದ್ದು ಇನ್ನೊಂದು ಮತ್ತೊಂದು ಏನಿಲ್ಲ. 5 ವರ್ಷದಿಂದ 6-7 ವರ್ಷ ಮೇಲೆ ಆಗಿದೆ ಕಂಪ್ನಿ ಓಪನ್ ಮಾಡಿ ನಮ್ದು. ಬಟ್ ಇಲ್ಲೆಲ್ಲ ಕಮ್ಮಿನೇ. ಬಟ್ ಮುಂಬೈ ಪೂನಾಗಿನ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಹೋಗಿದೆ. ಓಕೆ ಸರ್. ಕಲ್ಕತ್ತಾ, ಮುಂಬೈ ಎಲ್ಲಾ ಕಡೆ ಓಡ್ತಾ ಇದೆ. ನೀವು ಇಲ್ಲೇ ಗೊತ್ತಾಗೋಗ್ತದೆ ಎಷ್ಟು ಕಡೆ ನಮ್ ಶೋರೂಮ್ ಇದೆ ಅಂತ ಅವ್ರಿಗೆ ಗೊತ್ತಾಗೋಗುತ್ತೆ. ನೋಡಲಿ ಬೇಕಾದ್ರೆ ಯಾರು ಮುಚ್ಚು ಮರೆಯಲ್ಲ ಸರ್. ಓಪನ್ ಬೇಕಾದ್ರೆ ಏನೇ ಇದ್ರು ನಾನು ಸಾಲ್ವ್ ಮಾಡ್ಕೊಡ್ತೀನಿ. ಒಂದ್ ಚೆಕ್ ಮಾಡ್ಕೊಳಕ್ ರೆಡಿ ಇದೀನಿ ನಾನು. ಸರಿ ಸರ್. ಒಟ್ಟಿನಲ್ಲಿ ಇಷ್ಟು ಆಫರ್ ಕೊಡ್ತಾ ಇದ್ದಾರೆ. ಕೊಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.